ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ರಾಜ್ಯ ಮತ್ತು ದೇಶದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಚಾರಗಳ ಬಗ್ಗೆ ನೀವುಗಳು ನಿಮ್ಮದೇ ಗ್ರಾಮದ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಇವತ್ತು ಒಂದು ವಿಚಾರದ ಬಗ್ಗೆ ನಾವು ಮಾತನಾಡೋದಕ್ಕೆ ಹೊರಟಿದ್ದೇವೆ. ಏನದು ವಿಚಾರ? ತಮಗೆ ಗೊತ್ತಿದೆ, ವಿಧಾನಮಂಡಲದ ಮೊಟ್ಟ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ನಡೆದುಕೊಂಡಂತಹ ರೀತಿ, ಸರ್ಕಾರ ಅದರಲ್ಲೂ ಕೂಡ ಚುನಾಯಿತ ಪ್ರತಿನಿಧಿಗಳು ಸಚಿವ ಸಂಪುಟ ರೆಡಿ ಮಾಡಿದಂತಹ ಭಾಷಣವನ್ನು ಓದುವ ಮನಸ್ಸಿಲ್ಲದೆ ಕೇವಲ 2 ಸಾಲಿಗೆ ಓದಿ ಭಾಷಣವನ್ನು ಮೊಟಕುಗೊಳಿಸಿ ಹೊರನಡೀತಾರೆ ರಾಜ್ಯಪಾಲರು. ಇದು ಕೇವಲ ಕರ್ನಾಟಕದಲ್ಲಿ ನಡೆದಿರುವಂತಹ ವಿಚಾರ ಅಲ್ಲ, ಕೇರಳ, ತಮಿಳುನಾಡು ಸೇರಿದಂತೆ ಕರ್ನಾಟಕದಲ್ಲಿ ನಡೆದಿರುವಂತಹ ವಿಚಾರ. ರಾಜ್ಯಪಾಲರಿಗೆ ಸಂವಿಧಾನಬದ್ಧವಾಗಿ ಸಿಕ್ಕಂತಹ ಹೊಣೆಗಾರಿಕೆ ಮತ್ತು ಕರ್ತವ್ಯವನ್ನು ನಿಭಾಯಿಸುವಲ್ಲಿ ಎಲ್ಲ ಒಂದು ಕಡೆ ರಾಜ್ಯಪಾಲರುಗಳು ಎಡವುತ್ತಿದ್ದಾರಾ? ತಮ್ಮನ್ನ ನೇಮಕ ಮಾಡಿದಂತಹ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರದ ಕೈಗೊಂಬೆಗಳಂತೆ ಕೆಲಸ ಮಾಡ್ತಾ ಇದ್ದಾರಾ? ಅಲ್ಲಿ ಅಣತಿಯಂತೆ ಇಲ್ಲಿ ರಾಜಭವನ ಅಥವಾ ಲೋಕಭವನದಲ್ಲಿ ಕುಳಿತು ರಾಜಕೀಯ ಮಾಡ್ತಾ ಇದ್ದಾರಾ? ಕೇವಲ ಬಿಜೆಪಿ ಇಲ್ಲದಂತಹ ಸರ್ಕಾರಗಳಲ್ಲಿ ಈ ರೀತಿಯಾದಂತಹ ನಡೆಗಳನ್ನು ರಾಜ್ಯಪಾಲರು ಏನು ಪ್ರದರ್ಶನ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಈಗ ದೊಡ್ಡ ಕ್ವಶನ್ ಮಾರ್ಕ್ ಎದ್ದಿದೆ. ಹಾಗಾದ್ರೆ ರಾಜ್ಯಪಾಲರ ನಡೆ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಎಸ್ ವೀಕ್ಷಕರೇ, ರಾಧಕ್ಕ ಪಂಚಾಯಿತಿಯಲ್ಲಿ ನಿಮ್ಮ ಪರವಾಗಿ ಅಂದರೆ ವೀಕ್ಷಕರ ಪರವಾಗಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜ್ಯಪಾಲರ ನಡೆಯ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳು ಏನು ಹೇಳೋದಕ್ಕೆ ಹೊರಟಿವೆ? ಅದರಲ್ಲೂ ವಿಧಾನಮಂಡಲದ ಅಧಿವೇಶನದಲ್ಲಿ ನಡೆದಂತಹ ಹೈಡ್ರಾಮಾ, ಶರ್ಟ್ ಹಾರ್ಕೊಂಡು ಅಲ್ಲಿರುವಂತಹ ಇಡೀ ಸದನದ ಅಮೂಲ್ಯವಾದಂತಹ ಸಮಯವನ್ನು ಡ್ರಾಮಾ ಮಾಡೋದ್ರಲ್ಲೇ ಕಳೆದ್ರಲ್ಲ, ಇನ್ಕ್ಲೂಡಿಂಗ್ ರಾಜ್ಯಪಾಲರು, ವಿತ್ ಡ್ಯೂ ರೆಸ್ಪೆಕ್ಟ್. ಇದು ಸರಿಯಾದ ನಡೆನಾ? ಹೀಗಾದರೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕಾಗಿರೋರು ಯಾರು? ಹೀಗಾದರೆ ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ರೀತಿಯಾದಂತಹ ಮೌಲ್ಯಗಳು ಇರೋದಿಲ್ವಾ? ಈ ನಡೆ ಯಾವ ರೀತಿಯಾದಂತಹ ಒಂದು ಸಂಪ್ರದಾಯ? ಅದರಲ್ಲೂ ಕೂಡ ರಾಷ್ಟ್ರಗೀತೆ ಮತ್ತು ನಾಡಗೀತೆ ವಿಚಾರದಲ್ಲಿ ಇರುವಂತಹ ವೈರುಧ್ಯಗಳು ಎಲ್ಲ ಒಂದು ಕಡೆ ಕನ್ನಡದ ಅಸ್ಮಿತೆಗೂ ಕೂಡ ಧಕ್ಕೆ ತರುವಂಥದ್ದು. ಅಂತಹ ವಿಚಾರಗಳ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳು ಏನು ಹೇಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಹಿರಿಯ ನಾಯಕರು, ಕಾಂಗ್ರೆಸ್ ವಕ್ತಾರರು ಬ್ರಿಜೇಶ್ ಕಾಳಪ್ಪ ಅವರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿರಿಯ ನಾಯಕರು ಬಿಜೆಪಿ ವಕ್ತಾರರು MR ವೆಂಕಟೇಶ್ ಅವರು, ತಮಗೂ ಸ್ವಾಗತ. ಹಿರಿಯ ನಾಯಕರು ಮತ್ತು JDS ವಕ್ತಾರರು ಪ್ರದೀಪ್ ಅವರೇ, ತಮಗೂ ಕೂಡ ಸ್ವಾಗತ. ಈ ಕಾರ್ಯಕ್ರಮವನ್ನು ನಾನು ಬ್ರಿಜೇಶ್ ಕಾಳಪ್ಪ ಅವರೊಂದಿಗೆ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಬ್ರಿಜೇಶ್ ಕಾಳಪ್ಪ ಅವರೇ, ಕೇವಲ ಕರ್ನಾಟಕ ಅಲ್ಲ, 2 ದಿನಗಳ ಹಿಂದೆ ತಮಿಳುನಾಡು, ಕೇರಳ, ಇವತ್ತು ಕರ್ನಾಟಕ. ಏನಿದು ಸಂಪ್ರದಾಯ? ಯಾಕೆ ಹಿಂಗೆ ನಡೀತಾ ಇದೆ? ರಾಜ್ಯಪಾಲರ ಒಂದು ಕಾರ್ಯವೈಖರಿ ಬಗ್ಗೆ ಮೊದಲಿನಿಂದಲೂ ಪ್ರಶ್ನೆಗಳಿದ್ದು, ಬಟ್ ವಿಧಾನಮಂಡಲದ ಅಧಿವೇಶನಗಳಲ್ಲಿ ಈ ರೀತಿಯಾದಂತಹ BJP-ಯೇತರ ಸರ್ಕಾರ ಇರುವಂತಹ ಸದನಗಳಲ್ಲಿ ನಡೆದುಕೊಳ್ಳುವ ರೀತಿ ಏನನ್ಸುತ್ತೆ ತಮಗೆ ನಿನ್ನೆಯ ಘಟನೆ? ನೋಡಿ ಮೇಡಮ್, ಇದು ಮೊದಲನೇದಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ತಮಿಳುನಾಡು ಮತ್ತು ಕೇರಳದಲ್ಲಿ 2 ಕಡೆ ಇವಾಗ ಚುನಾವಣೆ ನಡೆಯುತ್ತೆ. ಕೆಲವೇ ದಿನಗಳಲ್ಲಿ ಚುನಾವಣೆ ನಡೆಯುತ್ತೆ. ಅಲ್ಲಿ ರಾಜ್ಯಪಾಲರು ಹೀಗೆ ನಡ್ಕೊಂಡ್ರೆ ಬಹುಶಃ ಇದು ಸ್ವಲ್ಪ ಅರ್ಥ ಆಗುತ್ತೆ. ಯಾಕೆಂತ ಹೇಳಿದ್ರೆ, ನಾವು ಹೇಳಿ ಕೇಳಿ ನಾವು ನೋಡಿರೋಂಥದ್ದು ಭಾರತೀಯ ಜನತಾ ಪಕ್ಷದವರು ಅವ್ರು ಯಾವತ್ತು ಚುನಾವಣೆ ಟೈಮಲ್ಲಿ ತುಂಬ ಆಕ್ಟಿವ್ ಆಗಿರ್ತಾರೆ. ಇಟ್ಸ್ ಓಕೆ, ಅವರು ರಾಜಕೀಯ ನಾಯಕರಾಗಿ ಪ್ರತಿಪಕ್ಷದಲ್ಲಿ ಇದ್ದು ಪೊಲಿಟಿಕ್ಸ್ ಮಾಡಲಿ ಸರ್. ಅದು ಬಿಟ್ಟು ಯಾವುದೇ ಪಕ್ಷಕ್ಕೆ ಸೇರದ ರಾಜ್ಯಪಾಲರಂತಹ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇದ್ದುಕೊಂಡು ಒಬ್ಬ ಪೊಲಿಟಿಕಲ್ ಪಾರ್ಟಿಯ ಏಜೆಂಟ್ ತರ ನಡೆದುಕೊಳ್ಳೋದು ಇಟ್ಸ್ ನಾಟ್ ಫೇರ್, ವೆದರ್ ಇಟ್ ಈಸ್ ಎಲೆಕ್ಷನ್ ಆರ್ ನಾಟ್. ಇಲ್ಲ, ಇದು ನಾವು 2014ರಿಂದ ನಾವು ಸತತವಾಗಿ ನೋಡ್ಕೊಂಡು ಬರ್ತಾ ಇರೋಂಥದ್ದು. ವೆದರ್ ಆಮ್ ಆದ್ಮಿ ಪಕ್ಷಕ್ಕೆ ಯಾವ ರಾಜ್ಯಪಾಲರು ಅಂದರೆ ಉಪರಾಜ್ಯಪಾಲರು ಅವರಲ್ಲಿ ಮಾಡಿರುವಂಥದ್ದು, ಅವರೇ ಇನ್ಫ್ಯಾಕ್ಟ್ ಮೊನ್ನೆ ಅವರೇ ಒಂದು ಪತ್ರಿಕಾಗೋಷ್ಠಿ ಕೊಡ್ತಾರೆ ಉಪರಾಜ್ಯಪಾಲರು. ಏನು ಅಂತ ಹೇಳಿದ್ರೆ, ಈ ಅಷ್ಟು ಪೊಲ್ಯೂಷನ್ ಆಗಿಬಿಟ್ಟಿದೆಯಲ್ಲ ನಿಮಗೆ ಡೆಲ್ಲಿದಲ್ಲಿ, ಇದಕ್ಕೆಲ್ಲ ಹೊಣೆಗಾರಿಕೆ ಇವ್ರು ತಗೋಬೇಕು ಅಂತ, ಆಮ್ ಆದ್ಮಿ ಪಕ್ಷ ತಗೋಬೇಕು. ಸರ್ಕಾರ ಇವ್ರ ರಚನೆ ಆಗಿದೆ, ಆದರೂ ಕೂಡ ಅವ್ರ ಮೇಲೆ ಹೊಣೆಗಾರಿಕೆ ಹಾಕ್ತಾರೆ. ಅಂದರೆ ರಾಜ್ಯಪಾಲರು ಉಪರಾಜ್ಯಪಾಲರು ಯಾವ ರೀತಿಯಲ್ಲಿ ನಡ್ಕೊಂಡು ಬರ್ತಿದ್ದಾರೆ ಅನ್ನೋಂಥದ್ದು 2014 ಮೇಲೆ ನಾವು ಸತತವಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ, ಅವ್ರು ಯಾವ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಬಟ್ ಆದರೂ ಕೂಡ
ಇವಾಗ ಚುನಾವಣೆ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ರಾಜ್ಯಪಾಲರು ಮಾಡುವಂಥದ್ದು ಸತ್ಯ, ಅದು ನಡೆಸಿದ್ದಾರೆ ತಮಿಳುನಾಡು ಕೇರಳದಲ್ಲಿ. ಬಟ್ ಕರ್ನಾಟಕದಲ್ಲಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಅದಕ್ಕೆ 2-3 ಕಾರಣ ಹೇಳ್ತೀನಿ. ಮೊದಲನೇದಾಗಿ ಕರ್ನಾಟಕ ಒಂದು ಪ್ರಗತಿಶೀಲ ರಾಜ್ಯ, ಆಯಿತಾ. ಸೊ ಇದರಲ್ಲಿ ಯಾವತ್ತೂ ಕೂಡ ಯಾವುದೇ ವಿಚಾರವಾಗಿ ಇವಾಗ ನಮ್ಮಲ್ಲಿ ಹಂಚಿಕೆ, ನಮ್ಮಲ್ಲಿ ಇದು ಫಿನಾನ್ಷಿಯಲ್ ಹಂಚಿಕೆ ನಮಗೆ ಕಮ್ಮಿ ಆಗ್ತಿರೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಅದ್ರ ಬಗ್ಗೆ ತುಂಬ ಬೇಜಾರಾಗುತ್ತೆ ಅವನಿಗೆ. ಆದರೂ ಕೂಡ ಈ ಭಾರತೀಯ ಜನತಾ ಪಕ್ಷದವರು ಇದನ್ನು ನೋಡ್ದಿಲ್ಲ, ಅದನ್ನು ಕೇರ್ ಮಾಡ್ದಿಲ್ಲ. ಇವತ್ತು ರಾಜ್ಯಪಾಲರ ಕಡೆಯಿಂದ ಹೀಗೆ ಮಾಡಿಸ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗನಿಗೂ ಬೇಜಾರಾಗುತ್ತೆ. ಒಂದು. ಎರಡನೇ ವಿಚಾರ ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ಹೇಳಿದ್ರಿ ರಾಷ್ಟ್ರಗೀತೆ ಬಗ್ಗೆ. ರಾಷ್ಟ್ರಗೀತೆ ಆದಮೇಲೆ ಹೋಗ್ಬೋದಿತ್ತಲ್ಲ ರಾಜ್ಯಪಾಲರು, ಆ ಗೌರವವನ್ನು ರಾಷ್ಟ್ರಗೀತೆ ಕೊಟ್ಟು, ಅದು ಮಾಡಲಿಲ್ಲ. ಮೂರನೇದು ಅಂತ ಹೇಳಿದ್ರೆ ಇದರಲ್ಲಿ ಅಲ್ಲಿ ತಮಿಳುನಾಡು ರಾಷ್ಟ್ರಗೀತೆನ ಪ್ಲೇನೇ ಮಾಡ್ಲಿಲ್ಲ ಅನ್ನೋದು ಕಾರಣ. ಇಲ್ಲಿ ರಾಷ್ಟ್ರಗೀತೆ ಪ್ಲೇ ಮಾಡೋದಕ್ಕಿಂತ ಮುಂಚೆ ಮಾನ್ಯ ರಾಜ್ಯಪಾಲರಿಗೆ ಲೋಕಭವನಕ್ಕೆ ಹೋಗೋದಕ್ಕೆ ಭಾರಿ ಅರ್ಜೆಂಟ್ ಇತ್ತೇನೋ, ಆಯ್ತಾ. ಇದು ಎರಡನೇದು. ಮೂರನೇದು ಅಂತ ಹೇಳಿದ್ರೆ ನಾನು ಹಂಚಿಕೆ ವಿಚಾರ ಹೇಳಿದ್ನಲ್ಲ, ಇವಾಗ ಈಗಾಗಲೇ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಇವತ್ತು ನಾವು 2014 ಆದಮೇಲೆ ನಮ್ಮ ಯಾವ ಒಂದು 100 ರೂಪಾಯಿ ನಾವು ಕೊಟ್ಟಿದ್ರಲ್ಲಿ ನಮ್ಗೆ ಬರ್ತಿರೋದು ಇವಾಗ ಕೇವಲ 40 ರೂಪಾಯಿ ಮಾತ್ರ ಬರ್ತಾ ಇದೆ, ಆಯಿತಾ. ಇದರಲ್ಲೂ ಕೂಡ ಇವಾಗ ಈ ಹೊಸ VB-G ರಾಮ್ ಬಿಲ್ ಏನು ತಂದಿದ್ದಾರೆ, ಇದರಲ್ಲಿ ಹಂಚಿಕೆ ಇನ್ನೂ ಕಮ್ಮಿ ಮಾಡಿದ್ದಾರೆ. 90-10%, ಅಂದರೆ ರಾಜ್ಯ ಸರ್ಕಾರ 10% ಕೊಡಬೇಕಾಗಿದ್ದನ್ನು ಇವಾಗ 60% 40% ಮಾಡಿಬಿಟ್ಟಿದ್ದಾರೆ. ಅಂದರೆ ಎಷ್ಟೊಂದು ದೊಡ್ಡ ಬರೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇದನ್ನು ಇವರು ಇನ್ನೂ ಕೂಡ ಇದನ್ನು ಜೀರ್ಣ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ನಡ್ಕೋತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಬಟ್ ಯಾವುದೇ ಪಾರ್ಟೀಸ್ಗಳಾಗಲಿ ಸರ್, ಅದು ಬಿಜೆಪಿ, ಕಾಂಗ್ರೆಸ್ ಆರ್ JDS, ರಾಜ್ಯದ ಹಿತಾಸಕ್ತಿಗೆ ಬರೆ ತರುವಂತಹ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುವಂತಹ ಯಾವುದೇ ನೀತಿ ನಿಲುವುಗಳನ್ನ ತುಂಡವಾಗಿ ಖಂಡಿಸಬೇಕಾಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಪೊಲಿಟಿಕಲ್ ಅಜೆಂಡಾ. ನೀವೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ರಾಜ್ಯದ ಹಿತಾಸಕ್ತಿಗೆ ತೊಂದರೆ ಆದಾಗ ಎಲ್ಲಾ ಪಾರ್ಟಿಗಳು ಎದ್ದು ನಿಂತ್ಕೊಳ್ಬೇಕು. ಅದನ್ನ ಬಿಟ್ಟುಬಿಟ್ಟು ಹುಜೂರ್ ಅಂತ ನೀವೇನ್ ಮಾಡಿದ್ರು ಪರವಾಗಿಲ್ಲ ಸ್ವಾಮಿ, ನಾವು ಇದನ್ನೇ ದೊಡ್ಡ ಪ್ರಸಾದ ಅಂತ ಸ್ವೀಕರಿಸ್ತೀವಿ ಅನ್ನುವಂಥ ಆಟಿಟ್ಯೂಡ್ ಏನಾದ್ರೂ ಮೂರು ಪಕ್ಷಗಳು ತೋರಿಸಿದ್ರೆ ಜನ ಅದನ್ನ ಡಿಸೈಡ್ ಮಾಡ್ತಾರೆ. SMR ವೆಂಕಟೇಶ್, ಇದು ನಿನ್ನೆ ರಾಜ್ಯಪಾಲರ ನಡೆಯನ್ನ ತಾವು ಸಮರ್ಥಿಸ್ತೀರಾ? ಮೊದಲಿಗೆ ಇದು ಸಿದ್ದರಾಮಣ್ಣನವರ ಒಂದು ಜಾಣ ನಡೆ. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆಯುವಂತ ಕೆಲಸ. ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರದ ಸಾಲು ಹಗರಣಗಳು, ತುಷ್ಟೀಕರಣದ ನೀತಿ, ಇನ್ನೊಂದು ಕಡೆ ಒಂದಷ್ಟು ಅಧಿಕಾರಿಗಳ ಮೇಲಿನ ದಬ್ಬಾಳಿಕೆಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ DK ಶಿವಕುಮಾರ್ಗೆ ಅಧಿಕಾರವನ್ನ ಬಿಟ್ಕೊಡ್ಬೇಕು, ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು ಅನ್ನುವಂಥದ್ದನ್ನ ಅಲ್ಲಲ್ಲ, ಅದನ್ನೇ ನಾನು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಂತ ಏನ್ ಹೇಳ್ತಾ ಇದ್ದೀನಲ್ಲ, ಅದನ್ನ ಸಿದ್ದರಾಮಯ್ಯನವರ ಕಳಪೆ ಪ್ರದರ್ಶನ ಮತ್ತು ಸಾಲು ಹಗರಣಗಳು ಮತ್ತು ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ದಿಕ್ಕು ತಪ್ಪಿಸೋದಕ್ಕೆ ಹೂಡಿದಂತ ಒಂದು ಜಾಣ ನಡೆ. ಹೌದು. ಗೌರವಾನ್ವಿತ ರಾಜ್ಯಪಾಲರು ಈ ಟ್ರ್ಯಾಪ್ ಒಳಗೆ ಯಾಕೆ ಬೀಳ್ಬೇಕು? ಅವ್ರಿಗೆ ಬುದ್ಧಿ ಇದೆ ಅಲ್ಲ, ಅವರು ತುಂಬಾ ಹಿರಿಯರಲ್ವಾ, ಅವರು ಸಾಕಷ್ಟು ರಾಜಕೀಯವನ್ನ ನೋಡಿ ಈಗ ಸಂಧ್ಯಾ ಕಾಲದಲ್ಲಿ ಅವರು ಇವತ್ತು ರಾಜ್ಯಪಾಲರಾಗಿದ್ದಾರೆ. ಸಿದ್ದರಾಮಯ್ಯನವರ ಟ್ರ್ಯಾಪ್ಗೆ ಅವ್ರು ಬಿದ್ದು ಊರಿಗೆ ಮುಂಚೆ 2 ಸಾಲ ಓದಿ ಏನೋ ಆಗೋಗಿದೆ ಅನ್ನೋ ಲೆವೆಲ್ಗೆ ಓಡೋಗ್ಬಿಟ್ರಲ್ಲ, ಯಾಕೆ ಬಿದ್ರು ಆ ಟ್ರ್ಯಾಪ್ ಒಳಗೆ ರಾಜ್ಯಪಾಲರು? ನೋಡಿ, ಕೇಂದ್ರದ 2 ಸದನಗಳಲ್ಲಿ ಅಂಗೀಕಾರ ಆಗಿ ರಾಷ್ಟ್ರಪತಿಗಳಿಂದ ಮುದ್ರೆಯನ್ನ ಅಂಕಿತವನ್ನ ಪಡೆದಿರ್ತಕ್ಕಂಥ ಈ VB-ರಾಮ್ ಜಿ ಬಿಲ್ ಏನಿದೆಯಲ್ಲ, ಈ ಬಿಲ್ ಒಳಗೊಂಡಂತೆ ಅನೇಕ ಬೇರೆ ಬೇರೆ ವಿಷಯಗಳನ್ನ ನೀವು ಮುಂಚಿತವಾಗಿಯೇ ಮಾನ್ಯ ರಾಜ್ಯಪಾಲರು ಸರ್ಕಾರದ ಪ್ರತಿನಿಧಿಗಳು ಹೋಗಿ ಅವರನ್ನ ಭೇಟಿ ಮಾಡಿದಾಗ, ಅದು ಕಾನೂನು ಸಚಿವರು ಇರ್ಬೋದು ಅಥವಾ ಪೊನ್ನಣ್ಣನವರು ಶಾಸಕರು ಆಗಿರ್ತಕ್ಕಂಥವ್ರು ಮತ್ತು ಅವರ ಪೊಲಿಟಿಕಲ್ ಅಡ್ವೈಸರು ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಈ ವಿಚಾರಗಳನ್ನ ನೀವು ತೆಗೆದ್ರೆ ಉತ್ತಮ ಅನ್ನುವಂತದ್ದನ್ನ ಮೊದಲೇನೆ ತಿಳಿಸಿರ್ತಕ್ಕಂಥದ್ದು. ಭಾಷಣ ಬರೆದು ಕೊಟ್ಟು ಬಿಡ್ಲಿ ಸರ್, ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಚರ್ಚೆ ಮಾಡಿ ಆಮೇಲೆ ಅಪ್ರೂವ್ ಮಾಡಿ. ರಾಜ್ಯಪಾಲರ ಕರ್ತವ್ಯದಲ್ಲಿ ಸರ್, ರಾಜ್ಯಪಾಲರಂದ್ರೆ ರಾಜ್ಯದ ಹಿತಾಸಕ್ತಿ, ರಾಜ್ಯ ಸರ್ಕಾರ ಏನಾದರೂ ತಪ್ಪು ಮಾಡುವಾಗ ಕಿವಿ ಹಿಂಡೋದಾಗಿರ್ಬೋದು ಮತ್ತು ರಾಜ್ಯದ ಹಿತಾಸಕ್ತಿ, ಯಾಕಂದ್ರೆ ಅವ್ರು ರಾಜ್ಯದಲ್ಲಿ ಇರ್ತಾರೆ, ಈ ರಾಜ್ಯದ ಆಗು ಹೋಗುಗಳು ಮತ್ತು ರಾಜ್ಯದ ಹಿತಾಸಕ್ತಿಯಂತೆ ಅವರು ಕೆಲಸ ಮಾಡಬೇಕಾಗುತ್ತೆ.
ಜಿ ರಾಮ್ಜಿ ಅಥವಾ ಮನ್ರೇಗಾ ಏನಿದೆ ಆ ವಿಚಾರದಲ್ಲಿ ಡೆಫಿನೆಟ್ಲಿ ರಾಜ್ಯ ಸರ್ಕಾರಗಳಿಗೆ ಒಂದು ವಿರೋಧ ಇದ್ದೇ ಇದೆ. ಬಿಕಾಸ್ ಆಫ್ ಅವರು ಮೊದಲು ಎಷ್ಟಿತ್ತು ಇದು ಇದು ಇನ್ನು ಆರ್ಥಿಕ ಹಣಕಾಸಿನ ಹಂಚಿಕೆ ಈ ಯೋಜನೆಗೆ ಹಾಕುವಂಥ ವಿಚಾರದಲ್ಲಿ ಡೆಫಿನೆಟ್ಲಿ ನೀವು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರಿ. BJP ಅವರು ದುಡ್ಡು ಹಾಕೋ ವಿಚಾರದಲ್ಲಿ ಮೊದಲು 10% ಇದ್ದದ್ದು ಇವತ್ತು 40-60 ರೇಷಿಯೋ ಆಗಿದೆ ಅಂದರೆ ಡೆಫಿನೆಟ್ಲಿ ಯಾವುದೇ ಸರ್ಕಾರಗಳು ವಿರೋಧ ವ್ಯಕ್ತಪಡಿಸ್ತಾ. ಒಂದು ನಿಮಿಷ, ಬಟ್ ನನಗೆ ಇಂಥದ್ದೇ ಭಾಷಣ ಬೇಕು, ನಾನು ಇದನ್ನೇ ಹೇಳ್ತೀನಿ, ನಾನು ಅದನ್ನೇ ಹೇಳಲ್ಲ, ಇಷ್ಟು ಪ್ಯಾರ ತೆಗೆದಾಕಿ ಅಷ್ಟು ಪ್ಯಾರ ಹಾಕಿ ಅಂದರೆ ಇದೇನಂದರೆ ರಾಜ್ಯದಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಒಂದು ಸಚಿವ ಸಂಪುಟ ಅದು ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ ಯಾವುದೇ ಬೆಲೆ ಇಲ್ಲ. ಲೋಕಭವನದಲ್ಲಿ ಸಿದ್ಧಪಡಿಸಿದ ಭಾಷಣವನ್ನ ರಾಜ್ಯ ಸರ್ಕಾರಗಳು ಒಪ್ಪಬೇಕು. ಹಾಗಾದ್ರೆ ಯಾಕೆ ಬೇಕು ನಮಗೆ ಒಂದು ಚುನಾಯಿತ ಸರ್ಕಾರ ಯಾಕೆ ಬೇಕು? ರಾಜ್ಯಪಾಲರ ಆಡಳಿತ ತಂದು ಬಿಡಿ. ಅಲ್ಲ, ರಾಜ್ಯಪಾಲರು ಸಹಜವಾಗಿ ಇದು ನನ್ನ ಸರ್ಕಾರ ಅನ್ನುವಂಥದ್ದನ್ನ ಪ್ರತಿಯೊಂದು ವಿಚಾರದಲ್ಲೂ ಆ ಸಿದ್ಧಪಡಿಸಿದ ಭಾಷಣವನ್ನ ಓದ್ಬೇಕಾದ್ರೆ ಅವರು ಇದು ನನ್ನ ಸರ್ಕಾರದ ಮುಂದಿನ ವಿಷನ್ ಇದೇನು ಅನ್ನುವಂಥದ್ದನ್ನ, ಮುಂದಿನ ಯೋಜನೆಗಳೇನು ಅನ್ನುವಂಥದ್ದನ್ನ ರಾಜ್ಯದ ಜನ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದ್ರು ರಾಜ್ಯಪಾಲರ ಭಾಷಣ. ಅಲ್ಲಲ್ಲ, ನನ್ನ ಸರ್ಕಾರ ಹೇಗಿದೆ, ನನ್ನ ಸರ್ಕಾರ ಮುಂದೆ ಏನು ಮಾಡುತ್ತೆ, ಸರ್ಕಾರದ ಮುಂದೆ ಇರುವಂತಹ ಸಮಸ್ಯೆಗಳೇನು, ನನ್ನ ಸರ್ಕಾರದ ಮುಂದೆ ಇರುವ ಚಾಲೆಂಜಸ್ ಏನು ಹೇಳ್ತಾರೆ ಕಾಯ್ತಾ ಇದ್ರು ಜನಸಾಮಾನ್ಯರು. ಬೇಕಾಗಿದ್ದು ಕೇಂದ್ರದ ಎರಡೂ ಸದನಗಳಲ್ಲಿ ಅಂಗೀಕಾರ ಆಗಿರ್ತಕ್ಕಂಥ ಅಂಗೀಕಾರ ಆಗಿರ್ತಕ್ಕಂಥ ರಾಷ್ಟ್ರಪತಿಗಳಿಂದ ಅಂಕಿತ ಪಡೆದಿರ್ತಕ್ಕಂಥ ಕಾಯ್ದೆಯನ್ನ ನೀವು ವಿನಾಕಾರಣ ತಂದು ಮತ್ತೆ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಬಂದಿರತಕ್ಕಂತ ಗವರ್ನರ್ನ ನೀವು ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಎರಡನೇದು. ಆಮೇಲೆ ಒಂದ್ ನಿಮಿಷ ಹೇಳ್ತೀನಿ ನಾನು. ಈಗ ನೋಡಿ, ಅವರಿಗೆ ಅವರ ವಿವೇಚನಾಧಿಕಾರದಲ್ಲಿ ಇವಾಗ ಕಲಂ 163 ಅಡಿಯಲ್ಲಿ ಅವರ ಕರ್ತವ್ಯಗಳನ್ನ ಪಾಲನೆ ಮಾಡುವಂತ ಇದರಲ್ಲಿ ಕಲಂ 163 ಅಡಿಯಲ್ಲಿ ಅವರು ಅವರ ವಿವೇಚನಾಧಿಕಾರವನ್ನೂ ಸಹ ಬಳಸಬಹುದು, ಅಥವಾ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ಯಥಾವತ್ತಾಗಿ ಓದಬಹುದು, ಅಥವಾ ಸಂದರ್ಭ ಬಂದಾಗ ಅವರ ವಿವೇಚನೆಯನ್ನ ಬಳಸಬಹುದು ಅನ್ನುವಂಥದ್ದನ್ನ ಅತ್ಯಂತ ಸ್ಪಷ್ಟವಾಗಿ ನಮೂದಾಗಿರ್ತಕ್ಕಂಥದ್ದು. ಅದನ್ನ ಇವತ್ತು ಅವರು ಪಾಲಿಸಿದ್ದಾರೆ. ಒಂದು. ಆಮೇಲೆ ಎರಡನೇದು, ನೀವು ಎರಡೂ ಸದನಗಳಲ್ಲಿ ಒಂದ್ ನಿಮಿಷ, ನೀವು ಎರಡೂ ಸದನಗಳಲ್ಲಿ ಅದನ್ನ ಚರ್ಚೆ ಮಾಡಿ, ನೀವು ಕಟ್ಟು ಟೀಕೆ ಮಾಡಿ, ವಿಮರ್ಶೆ ಮಾಡಿ, ಅದಕ್ಕೆ ನಮ್ಮದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದ್ರೆ ರಾಜ್ಯಪಾಲರ ನೋಡಿ, ಅಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುವಂತ ಸಾಕಷ್ಟು ಅಂಶಗಳು ಅವತ್ತು ಒಂದ್ ನಿಮಿಷ, 5 ಪ್ಯಾರಾ ಹೇಳ್ತೀನಿ ನಾನು. 5 ಪ್ಯಾರಾಗಳಲ್ಲಿ ಅದೆಲ್ಲವನ್ನ ಅತ್ಯಂತ ಸ್ಪಷ್ಟವಾಗಿ ನಮೂದು ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರವನ್ನ ಈ ನಮ್ಮ ರಾಜ್ಯ ಸರ್ಕಾರದ ಪರಮಾಧಿಕಾರವನ್ನ ನೀವು ಕಿತ್ಕೊಳ್ತೀರಿ ಅನ್ನುವಂಥದ್ದನ್ನು ಒಳಗೊಂಡಂತೆ ಸಾಕಷ್ಟು ಬೇರೆ ಬೇರೆ ವಿವಾದಾತ್ಮಕ ವಿಚಾರಗಳನ್ನ ಹೇಳ್ತೀನಿ ನಾನು. ವಿವಾದಾತ್ಮಕ ವಿಚಾರಗಳು ಅಂತಂದ್ರೆ ತಾರತಮ್ಯ ನಂಬರ್ 1, ನಂಬರ್ 2 ಜಿ ರಾಮ್ಜಿ ಈ ತಾರತಮ್ಯ ಅನ್ನುವಂಥದ್ದನ್ನ ಇದೇ ಇವತ್ತು ಏನು ಮನ್ರೇಗಾ ಸ್ಕೀಮ್ ಅಡಿಯಲ್ಲಿ, ಮನ್ರೇಗಾ ಯೋಜನೆ ಅಡಿಯಲ್ಲಿ ಈ ರಾಜ್ಯದಲ್ಲಿ ಎಷ್ಟೆಲ್ಲ ಅವ್ಯವಹಾರಗಳು ನಡೆದಿದ್ದಾವೆ, ಎಷ್ಟೆಲ್ಲ ಹಣಕಾಸಿನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡಿದ್ದೇವೆ. ಮತ್ತೆ ಸಾಕಷ್ಟು ಪ್ರೂಫ್ ಬಂದಿದೆ. ಇಲ್ಲಿವರೆಗೂ ಎಷ್ಟು ಅಧಿಕಾರಿಗಳ ಮೇಲೆ ನೀವು ಕ್ರಮ ಕೈಗೊಂಡಿದ್ದೀರಿ, ಎಷ್ಟು ಕಾಂಟ್ರಾಕ್ಟ್ಗಳ ಮೇಲೆ ನೀವು ಕ್ರಮ ಕೈಗೊಂಡಿದ್ದೀರಾ? ಸರಿ ಪ್ರದೀಪ್ ಅವರೇ, 2 ದಿನದ ಹಿಂದೆ ತಮಿಳುನಾಡಲ್ಲಿ ನಡೆಯುತ್ತೆ, ಕೇರಳದಲ್ಲಿ ನಡೆಯುತ್ತೆ, ಕರ್ನಾಟಕದಲ್ಲಿ ನಡೆಯುತ್ತೆ. ಏನು ಸಂಪ್ರದಾಯ ಇದು? ಏನಿದು? ಒಂದು ಸರ್ಕಾರಗಳಿಗೆ ಬೆಲೆ ಇಲ್ವಾ ಸರ್? ನೀವು ಮಾಡಬೇಕು, ಆದರೆ ಇಷ್ಟು ಓಪನ್ ಆಗಿ ನಾವು ಒಂದು ಕೇಂದ್ರ ಸರ್ಕಾರದ ಏಜೆಂಟ್ಗಳ ಥರದಲ್ಲಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಸಣ್ಣ ಒಂದು ಲೈನು ನಾವು ವಿಮರ್ಶೆಗೂ ಒಳಪಡಿಸದೆ, ಸದನದಲ್ಲಿ ಅದರ ಬಗ್ಗೆ ಚರ್ಚೆನೂ ನಡೆಸದಂತೆ ನಾನು ಅಲ್ಲಿಗೆ ಬ್ಲಾಕ್ ಮಾಡಿಬಿಡ್ತೀನಿ ಅಂತಂದರೆ ನೀವು ಆರಾಮಾಗಿ ನೀವು ಅಲ್ಲೇ ಇರ್ಬೋದಲ್ಲ ಸರ್. ಇಲ್ಲಿ ಯಾಕೆ ಬಂದರೆ ರಾಜ್ಯಪಾಲರಾಗಬೇಕು? ಒಂದು ನಿಮಿಷ, ಲೆಟ್ ಹಿಮ್ ಟಾಕ್. ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಕೊಂಡಿಯಾಗಿ ಕೆಲಸ ಮಾಡುತ್ತೆ, ಮತ್ತು ರಾಜ್ಯ ಸರ್ಕಾರ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಮತ್ತು ವಿಧೇಯಕಗಳಿಗೆ ಅಂಕಿತವನ್ನು ಹಾಕ್ತಕ್ಕಂಥ ಕೆಲಸವನ್ನು ರಾಜಭವನ ಮಾಡುತ್ತೆ. ಇಲ್ಲಿ ರಾಷ್ಟ್ರಪತಿಗಳು ಈಗಾಗಲೇ 2 ವಿಧೇಯಕಗಳಿಗೆ ಅಂಕಿತವನ್ನು ಆಗಿರ್ತಕ್ಕಂತಹ ವಿಧೇಯಕದ ವಿರುದ್ಧವಾಗಿ ಭಾಷಣವನ್ನು ಪ್ರಿಪೇರ್ ಮಾಡಿ
ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅವರ ಮುಂದೆ ಇಟ್ಟಾಗ ಅವರು ಈ ಸದನ ನಡೆಯುವ 2 ದಿವಸಗಳ ಮುಂದೆ ಮಾನ್ಯ ಕಾನೂನು ಸಚಿವರನ್ನು ರಾಜಭವನಕ್ಕೆ ಕರೆಸ್ಕೊಂಡು ನೋಡಿ ಥರ ಇಷ್ಟು ಅಂಶಗಳ ಬಗ್ಗೆ ನನಗೆ ವಿರೋಧ ಇದೆ, ಇದನ್ನು ಬದಲಾವಣೆ ಮಾಡಿ ನಾನು ಮಾತಾಡ್ತೀನಿ ಅನ್ನೋ ಒಂದು ಅಂಶವನ್ನು ಮತ್ತು ಕಾನೂನು ತಿಳುವಳಿಕೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನೆಲ್ಲ ಹಕ್ಕುಗಳಿದೆ, ಮನೆರಾಗ ಇರ್ಬೋದು ಅಥವಾ ಜಿ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ವ್ಯತ್ಯಾಸಗಳಿರ್ಬೋದು, ಅವೆಲ್ಲವೂ ಕೂಡ ಅವರಿಗೆ ಸಂವಿಧಾನವಾಗಿ ಅದೊಂದು ವಿರೋಧ ಪಕ್ಷವಾಗಿ ಲೋಕಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಮತ್ತು ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಕಾಂಗ್ರೆಸ್ ತನ್ನ ಕಚೇರಿಯಲ್ಲಿ ಏನು ಸಿದ್ಧಪಡಿಸ್ತಾ ಇದೆಯಲ್ಲ ಅದನ್ನ ರಾಜಭವನದ ಮೂಲಕ ರಾಜ್ಯಪಾಲರ ಮೂಲಕ ಕಾಂಗ್ರೆಸ್ ಭವನದಲ್ಲಿ ಅಲ್ಲ, ನಾವು ನೀವು ವೋಟ್ ಹಾಕಿ ಚುನಾಯಿಸಿದಂತ ಚುನಾಯಿತ ಪ್ರತಿನಿಧಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯದ ಆಧಾರದ ಮೇಲೆ ಕಚೇರಿಯಲ್ಲಿ ತಯಾರಾದ ಭಾಷಣ ಅಂದ್ರಲ್ಲ ಒಂದೇ ಒಂದು ಅಕ್ಷರ RSS ನ ಕಚೇರಿಯಲ್ಲಿ ತಯಾರಾಯ್ತು ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಿ. ನಾನು ಅದನ್ನು ವಿರೋಧಿಸ್ತೀನಿ, ಅಂದ್ರೆ ಅದನ್ನು ವಿರೋಧಿಸ್ತೀನಿ. ಕೇರಳದಲ್ಲಿ, ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ ಏನಿದು ಸರ್ ಸಂಪ್ರದಾಯ? ಅಲ್ಲ, ತಮಿಳುನಾಡಲ್ಲಿ ರಾಷ್ಟ್ರಗೀತೆ ವಿಚಾರವನ್ನ ಈ ಹಿಂದೆ 2 ವರ್ಷನೂ ಅದೇ ನೆಪವಡ್ಡಿದ್ರು ರಾಜ್ಯಪಾಲರು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರಲ್ಲ, ಅದನ್ನ ನಾನು ಬೇರೆ ಚಾನಲ್ ಅಲ್ಲಿ ಬಿಜೆಪಿ ಹಿಂಗ್ ಮಾಡ್ತಾ ಅವತ್ತು ಹಿಂಗ್ ಮಾಡ್ತಾ ಪ್ರದೀಪ್ ಅವರೇ, ಇದೇ ಹನ್ಸ್ರಾಜ್ ಭಾರದ್ವಾಜ್ ಅವರು ಯಡಿಯೂರಪ್ಪನವರು ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡ ಸಂದರ್ಭದಲ್ಲಿ 1 ನಿಮಿಷ ನಾನ್ ಬೇರೆ ಚಾನಲ್ ಇದ್ದೆ, ನಾನು ಅದನ್ನ ಟೀಕಿಸಿದೆ. ರಾಜ್ಯಪಾಲರು ನಡೆದುಕೊಳ್ಳುವಂತಹ ರೀತಿ ಇದಲ್ಲ ಅಂತ. 1 ನಿಮಿಷ, ಇದೇ BK ಹರಿಪ್ರಸಾದ್ ಅವರು ಇದು RSS ಕಚೇರಿಯಲ್ಲಿ ಬರೆದಂತ ಭಾಷಣ ಅಂದಾಗ್ಲೂ ನಾವು ಟೀಕಿಸಿದ್ದೀವಿ. ಮತ್ತು ಇವತ್ತು ಕೂಡ ನನಗಿರುವುದು ನಮ್ಮ ರಾಜ್ಯದ ಹಿತಾಸಕ್ತಿ, ನಮ್ಮ ರಾಜ್ಯದ ಹಿತಾಸಕ್ತಿ. ನೀವು ಕೇಂದ್ರ ಸರ್ಕಾರದ ಅಜೆಂಡಾಗಳನ್ನ ರಾಜ್ಯದ ಮೇಲೆ ಹೇರಿ ನೀವು ಕೇಂದ್ರ ಸರ್ಕಾರದ ಬಗ್ಗೆ ಒಂದಿಷ್ಟು ಏನು ಮಾತಾಡಕೂಡ್ದು. ನೀವು ಕೇಂದ್ರ ಸರ್ಕಾರದ ನೀತಿ ನಿಲುವುಗಳನ್ನ ಹಾಗೆ ಒಪ್ಪಿಕೊಳ್ಳಬೇಕು, ಅದ್ರ ಬಗ್ಗೆ ಏನೂ ಮಾತಾಡಬಾರ್ದು ಅನ್ನೋ ಆಟಿಟ್ಯೂಡ್ ಇದೆಯಲ್ಲ ಸರ್, ಅದು ಸರಿ ಅಲ್ಲ. ಭಾಷಣವನ್ನ ಅವ್ರೇನ್ ಮಾಡಿದ್ರು, ಓದ್ಲೇ ಇಲ್ವಾ? ಓದಿ ನಿಮ್ಗೆ ಅವಕಾಶ ಮಾಡ್ಕೊಟ್ರೆ ಚರ್ಚೆ ಮಾಡಿದ್ರೆ ಎಲ್ಗೋಗುತ್ತೆ, ರೆಕಾರ್ಡ್ ಹೋಗುತ್ತೆ. ನೀವು ಎಲ್ಲ ಅಂಶಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಕೇಳಿದ್ರೆ ಸರ್, ಇತ್ತೀಚೆಗೆ ರಾಜ್ಯಪಾಲರುಗಳು ಕೇಂದ್ರ ಸರ್ಕಾರದ ಅಣತಿಯಂತೆ ಒಂದು ಕೇಂದ್ರ ಸರ್ಕಾರದ ಏಜೆಂಟ್ಗಳಂತೆ ಕೆಲಸ ಮಾಡ್ತಾ ಇರೋದ್ರಿಂದ ಈ ಸಂಪ್ರದಾಯವನ್ನ ಪಾಲಿಸಲೇಬಾರದು. ಮುಂದೆ ಏನ್ ಯಾಕೆಂದ್ರೆ ಅವ್ರಿಗೆ ರಾಜ್ಯದ ಹಿತಾಸಕ್ತಿ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಚಿವ ಸಂಪುಟ ಸಭೆ ಇದು ಯಾವುದಕ್ಕೂ ಅವ್ರಿಗೆ ಗೌರವ ಇಲ್ಲ ಅನ್ನೋದಾದ್ರೆ ಆ ಸಂಪ್ರದಾಯನೇ ಬೇಡ. ಏನ್ ಭಾಷಣ ಮಾಡಿದ ತಕ್ಷಣ ರಾಜ್ಯಪಾಲರು ಭಾಷಣ ಮಾಡಿದ ತಕ್ಷಣ ಭಾಷಣ ಏನ್ರ ಬಗ್ಗೆ ಇರ್ಬೇಕು ಗೊತ್ತಾ? ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಈ ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ, ಆಡಳಿತದ ಬಗ್ಗೆ, ಕಾನೂನು ವ್ಯವಸ್ಥೆ ಬಗ್ಗೆ, ಸರ್ಕಾರದ ನಡವಳಿಕೆ ಬಗ್ಗೆ, ತೀರ್ಮಾನಗಳ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ, ಅವ್ಯವಸ್ಥೆಗಳ ಬಗ್ಗೆ ಜಿ ರಾಮ್ಜಿ ಯೋಜನೆ ರಾಜ್ಯಪಾಲರಿಗೆ ಒಂದು ಬದ್ಧತೆ ಬೇಡವ? ನನ್ನ ರಾಜ್ಯಕ್ಕೆ ಈ ಜಿ ಯೋಜನೆ ಹಾಗಂತ ಏನ್ ಚರ್ಚೆ ಮಾಡಕ್ಕಾಗಲ್ಲ. ಅಧಿವೇಶನ ಕರೆದಿರೋದೇ ಚರ್ಚೆ ಮಾಡಕ್ಕೆ ಅಲ್ಲ ಸರ್. ನನಗೆ ನನ್ನ ರಾಜ್ಯದ ಹಿತಾಸಕ್ತಿ ಇಂಪಾರ್ಟೆಂಟ್, ನನಗೆ ನನ್ನ ರಾಜ್ಯದ ಹಿತಾಸಕ್ತಿ ಇಂಪಾರ್ಟೆಂಟ್ ಸರ್. 1 ನಿಮಿಷ, ಯಾವುದೇ ಕೇಂದ್ರದ 1 ನಿಮಿಷ ಕೇಳಿಸ್ಕೊಳ್ಳಿ,
ಕೇಂದ್ರದ ನೀತಿ ನಿಲುವುಗಳು ನನ್ನ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ತರ್ತಾ ಇದೆ ಅಂದ್ರೆ ಹಾಗೆ- ಇವತ್ತು ಅಧಿವೇಶನವನ್ನ ಕರೆದಿರೋದು ಕೂಡ ಅದೇ ಒಂದು ಯೋಜನೆಯ ಬಗ್ಗೆ ಚರ್ಚೆ ಮಾಡಕ್ಕೆ. ಈ ರಾಜ್ಯಪಾಲರು ನನ್ನ ರಾಜ್ಯಕ್ಕೆ ಈ ಯೋಜನೆಯಿಂದ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅನ್ನುವಂತಹ ಒಂದು ವಿಚಾರದಲ್ಲಿ ವಿವೇಚನೆಯನ್ನ ಅಳವಡಿಸಿಕೊಳ್ಳೋದಕ್ಕೂ ಅವ್ರಿಗೆ ಅಷ್ಟು ಕೈಗಳು ಕಟ್ಟಿ ಹಾಕಿದ್ದಾವೆ. ಇಲ್ಲ ನನಗೆ ಸಾಧ್ಯನೇ ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ನನ್ನ ಗೊತ್ತಿಲ್ಲ, ನಾನು ಮಾತಾಡ್ಬಿಟ್ರೆ ನನ್ಗೇನೋ ಆಗ್ಬಿಡುತ್ತೆ ಅನ್ನೋ ತರದಲ್ಲೇ. ಅಂದ್ರೆ ನೀವು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟ್ಗಳಾದ್ರೆ ನೀವು ಯಾಕೆ ರಾಜ್ಯದಲ್ಲಿ ಇರ್ತೀರಿ? ಯಾಕೆ ಇರ್ತೀರಿ ರಾಜ್ಯದಲ್ಲಿ? ಅವರು ರಾಷ್ಟ್ರಪತಿ ಕೆಲಸ ಮಾಡಬೇಕು, ಅವರು ಸರ್ಕಾರಗಳ ಕೊಂಡಿಯಾಗಿ ಕೆಲಸ ಮಾಡಬೇಕು, ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ಕೊಂಡು ಈ ರಾಜ್ಯಪಾಲರಾಗಿ ಈ ರಾಜ್ಯಕ್ಕೆ ಬಂದ ಮೇಲೆ, ಈ ಲೋಕಭವನದಲ್ಲಿ ಕೂತ ಮೇಲೆ ನಿಮಗೆ ಫಸ್ಟ್ ಪ್ರಿಯಾರಿಟಿ ನೀವು ಹೇಳೋದು ಇದು ನನ್ನ ಸರ್ಕಾರ ಅಂತ. ಹೌದು, ಅದಕ್ಕೇನೆ ಹಾಗಾಗಿ 21 ಬಿಲ್ ರಾಜ್ಯದ ಹಿತಾಸಕ್ತಿ ನಿಮ್ಗೆ ಇಂಪಾರ್ಟೆಂಟೇ ಹೊರತು ಮೋದಿ ಏನ್ ಅನ್ಕೋತಾರೆ, ಅಮಿತ್ ಶಾ ಏನ್ ಅನ್ಕೋತಾರೆ, ಕೇಂದ್ರ ಸರ್ಕಾರ ಏನಾಗುತ್ತೆ, ನನ್ಗಿಲ್ಲೊಂದು ಅವಕಾಶ ಮಾಡ್ಕೊಟ್ಬಿಟ್ಟಿದ್ದಾರೆ ಲೋಕಭವನದಲ್ಲಿ ನಾನೇನಾದ್ರೂ ಉಲ್ಟಾ ಮಾತಾಡ್ಬಿಟ್ರೆ ಏನಾಗುತ್ತೇನೋ ಅನ್ನೋ ರೀತಿಯಾದಂತಹ ಯೋಚನೆ ಇದೆಯಲ್ಲ, ದಟ್ಸ್ ನಾಟ್ ಫೇರ್. ಎಸ್, ಬ್ರಿಜೇಶ್ ಕಾಳಪ್ಪ ನೋಡಿ ಮೇಡಮ್, ಇವಾಗ ಇವರಿಬ್ರು ಮಾತಾಡಿರುವಂಥ ಇದರಲ್ಲಿ ಫ್ರಮ್ ದ ಸೇಮ್ ಆರ್ಗ್ಯುಮೆಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಇವಾಗ ಒಂದು ಆ್ಯಕ್ಟ್ ಪಾಸ್ ಮಾಡಿದೆ, ಆಯಿತಾ? ಪಾಸ್ ಮಾಡಿದೆ, ಕೇಂದ್ರ ಇದ್ರ ಪಾರ್ಲಿಮೆಂಟಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಎಲ್ಲ ಆಗಿ ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅನ್ನೋಂಥ ವಿಚಾರ, ಆಯಿತಾ? ನಾಳೆ ಇನ್ನೊಂದು ಕೇಂದ್ರ ಒಂದು ಹೊಸ ಆ್ಯಕ್ಟ್ ತರುತ್ತೆ. ಅದೇನು ಅಂತ ಹೇಳಿದ್ರೆ, ಕರ್ನಾಟಕಕ್ಕೆ ಇವಾಗ ಅಲೋಕೇಶನ್ ಬರ್ತಿರುವಂಥದ್ದು ಅದು ಇನ್ನೂ ಒಂದು 10% ಕಮ್ಮಿ ಮಾಡಿ ಅಥವಾ 20% ಕಮ್ಮಿ ಮಾಡಿ. ಕೃಷಿ ಕಾಯ್ದೆಗಳನ್ನು ತೆಗ್ದಾಕ್ಲಿಲ್ವಾ ಸರ್? ಹೇಳಿ ಸರ್, ಕೃಷಿ ಕಾಯ್ದೆಗಳನ್ನು ಪಂಜಾಬ್ ರೈತರು ಕುತ್ಕೊಂಡು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಕಿತ್ತು ಬಿಸಾಕ್ಸ್ಲಿಲ್ವಾ? ಅದನ್ನೇ ಹೇಳ್ತಿರೋದು. ನಿಮ್ಗೆ ಎಷ್ಟು ಅಲ್ಲ, ಒಂದ್ ನಿಮಿಷ, ಎಲ್ಲದಕ್ಕೂ ಮಧ್ಯ ಮೇಡಮ್ ಅದನ್ನು ಹೇಳ್ತಾ ಇದ್ದೀನಿ, ಅದು ನಿಮ್ಮ ಪ್ರಾಯ, ಅದರದ್ದು ಕಾಂಗ್ರೆಸ್ಸಿನ ಪ್ರಾಯ. ನೀವು ಬ್ರಿಜೇಶ್ ಕಾಳಪ್ಪ ನೋಡಿ, ಒಂದು ನಿಮಿಷ ನಾನು ಮಾತಾಡ್ತೀನಿ. ನೀವೇನ್ ಬ್ರಿಜೇಶ್ ಕಾಳಪ್ಪನ? ಒಂದ್ ನಿಮಿಷ ಸರ್, ಈಗ ರೈತ ವಿರೋಧಿ ನಿಲುವು ಕೇಂದ್ರ ಸರ್ಕಾರದ್ದು ಅಂತ ಪಂಜಾಬ್ನ ರೈತರು ದೆಹಲಿಯಲ್ಲಿ ಕುಳಿತು 1 ವರ್ಷಗಳ ಕಾಲ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯಿರಿ ಅಂತ ಪ್ರತಿಭಟನೆ ಮಾಡಿತು. ಆಗ ರಾಷ್ಟ್ರಪತಿಗಳು ಅಂಕಿತ ಹಾಕ್ಬಿಟ್ಟಿದ್ದಾರೆ, ಅಲ್ಲಿ 2 ಸದನಗಳು ಒಪ್ಪಿಗೆ ಕೊಟ್ಬಿಟ್ಟಿದಾವೆ ಅಂತ ಸುಮ್ಮನಾದ್ರ ತಗೊಂಡ್ರ ಇಲ್ವಾ? ವಾಪಸ್ ತಗೊಂಡ್ರಲ್ವಾ ಸರ್? ಸೊ ಈ ನೆಲದ ಕಾನೂನು ಮತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ನಮಗೆ ಆ ಅಧಿಕಾರವನ್ನ ಕೊಟ್ಟಿದೆ. ಸೊ ಎಲ್ಲವನ್ನು ಒಪ್ಪಿಕೊಳ್ಳಲೇಬೇಕು. ಓನ್ಲಿ ಬಿಕಾಸ್ ಆಫ್ ಕೇಂದ್ರ ಸರ್ಕಾರ 2 ಸದನಗಳು ಒಪ್ಪಿಕೊಂಡಿವೆ, ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ನಾವು ಇಲ್ಲ ಅದನ್ನ ಶಿರಸಾವಹಿಸಿ ಪಾಲಿಸ್ಬಿಡ್ಬೇಕು, ಅದು ಏನಿಲ್ಲ ದೇವ್ರ ವಾಕ್ಯ ಅಂತ ಏನು ಇಲ್ಲ. ಪ್ರತಿಭಟಿಸಬಹುದು, ವಿರೋಧಿಸಬಹುದು, ರಾಜ್ಯದ ಹಿತಾಸಕ್ತಿಗೆ ಮಾರಕವಾಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಬಹುದು. ಅದು ಕೂಡ ದೊಡ್ಡ ಅಪರಾಧ ಎನ್ನುವಂತೆ ಭಾವಿಸಿಕೊಂಡು ನೀವಿಲ್ಲೇ ರಾಜ್ಯದಲ್ಲಿ ಇರೋದಾದ್ರೆ ಇದು ರಾಜ್ಯಕ್ಕೆ ಮಾಡೋ ಅವಮಾನಪ್ಪ, ಹೇಳಿ. ಸೊ ಮೇಡಮ್, ಇವಾಗ ಒಂದು ಇವ್ರು ಹೇಳೋ ಪ್ರಕಾರ ಯಾವುದೇ ಒಂದು ಕಾನೂನು ಪಾಸ್ ಆದರೆ ಅದ್ರ ಬಗ್ಗೆ ಭಾರತೀಯ ಜನತಾ ಪಕ್ಷ ಅಥವಾ ಜನತಾದಳದವರು ಏನು ಅದ್ರ ಬಗ್ಗೆ ಸಪೋರ್ಟ್ ಮಾಡೋದಿಲ್ಲ ಅಂತ. ಇವಾಗ ಇವ್ರು ಇರುವಂಥದ್ದು ಕರ್ನಾಟಕದಲ್ಲಿ ತಾನೆ, ಇವ್ರು ರಾಜಕೀಯ ಮಾಡ್ತಿರುವಂಥದ್ದು ಕರ್ನಾಟಕದಲ್ಲಿ ತಾನೆ. ಕರ್ನಾಟಕದ ಜನಕ್ಕೆ ಇದರಿಂದ ಆರ್ಥಿಕ ಬರೆ ಬೀಳ್ತಾ ಇದೆ ಅಂತ ಹೇಳೋದು ಅದು ಸತ್ಯವೋ ಸುಳ್ಳು? ಇವಾಗ 90% ಕೇಂದ್ರ ಸರ್ಕಾರ ಕೊಡುವಂಥದ್ದು ಇವತ್ತು ಬರೀ 60% ಕೊಡ್ತಾ ಇದೆ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವಂಥದ್ದು ಇದು. ನಮಗೆ ಇದರಲ್ಲಿ ಮೋಸ ಆಗುತ್ತೆ, ಇದರಲ್ಲಿ ನಮ್ಮ ಬರೆ ಬೀಳ್ತಾ ಇದೆ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಆದರೂ ಕೂಡ ಅಂಥ ಪರಿಸ್ಥಿತಿಯಲ್ಲಿ ಕೂಡ 2 ಪಕ್ಷಗಳು ಈ ವಿಚಾರದಲ್ಲಿ ಬಿಡಿ ಸರ್, 2 ಪಕ್ಷಗಳು, ಅದರಲ್ಲೂ ಬಿಜೆಪಿ ಅದು ಅವರು ಅದನ್ನ ಅವರು ಸಲಾಂ ಹೊಡಿಬೇಕು, ಅವ್ರು ಹೇಳಿದ್ದನ್ನ ಇವ್ರು ಒಪ್ಕೊಳ್ಳೇಬೇಕು. ಬಟ್ JDS ಪಾರ್ಟಿ ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದ ನಾಡು ನುಡಿ ಜಲ ಭಾಷೆ ಮತ್ತು ಜನರ ಹಿತಾಸಕ್ತಿಗಳಿಗೆ ವಿರುದ್ಧವಾದಂತಹ ಯಾವುದೇ ವಿಚಾರವನ್ನ ಇಲ್ಲಿಯವರೆಗೆ ಕುಮಾರಸ್ವಾಮಿ ಅವರು ಒಪ್ಕೊಂಡಿಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಯಾರ ಜೊತೆ ಇದಾರೋ ಯಾರ ಜೊತೆ ಇಲ್ವೋ. ಆದರೂ ಈಗ ಅವ್ರು ನಡೆದುಕೊಳ್ತಾ ಇರುವಂತಹ ರೀತಿ ನಮಗೆ ಯಾಕೋ ಅಷ್ಟು ಸರಿ ಅನಿಸ್ತಾ ಇಲ್ಲ. ಅದು ರಾಜ್ಯಕ್ಕೆ ಬರುವಂತಹ ಅನುದಾನದ ವಿಚಾರ ಆಗಿರಬಹುದು ಮತ್ತು ಹಣಕಾಸು ಆಯೋಗದ ಒಂದು ಇದು ಏನು ಅನುದಾನದ ಹಂಚಿಕೆ ಆಗಿರಬಹುದು ಮತ್ತು ಈ ತರದ ಕೆಲವು ಯೋಜನೆಗಳು ರಾಜ್ಯದ ಬೊಕ್ಕಸವನ್ನ ಪೆಟ್ಟು ಕೊಡುವಂತಹ ಯೋಜನೆಗಳ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡೋದೇ ಇಲ್ಲ. ವೆರಾಸ್ ಅವ್ರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಬೇಜಾರಾಗುತ್ತೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವ್ರಿಗೆ ಸ್ಪೆಸಿಫಿಕಲಿ ಹೇಳ್ತಿರೋಂಥದ್ದು, ರೈತರಿಗೆ ಇವಾಗ 100 ದಿನಗಳು ಅಂದರೆ 60 ದಿನಗಳು ಯಾವ ಫಸಲ್ ಕಟಾವು ಪೀರಿಯಡಲ್ಲಿ ಈ ಯೋಜನೆನೇ ಇಲ್ಲ, ಈ ಅಕಾರ್ಡಿಂಗ್ ಟು ದ ನ್ಯೂ ಆ್ಯಕ್ಟ್. ಈ ಪೀರಿಯಡಲ್ಲಿ ಪಾಪ ಆ ಟೈಮಲ್ಲಿ ರೈತರು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಕೋತಾರೆ, ಏನಕ್ಕಂದ್ರೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಸಿಕ್ಕುತ್ತೆ,
ಲೇಬರ್ಗೆ ಒಂದಷ್ಟು ಎಕ್ಸ್ಟ್ರಾ ವರ್ಕ್ ಸಿಕ್ಕುತ್ತೆ ಬಟ್ ಈ ಟೈಮಲ್ಲಿ ತೆಗೆದೇ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನಿಮ್ಮ ಲೇಬರ್ ಮತ್ತು ಇದು ರೈತರಿಗೆ ಇಬ್ಬರಿಗೂ ತುಂಬ ದೊಡ್ಡ ಪೆಟ್ಟು ಬೀಳುತ್ತೆ. ಒಂದು. ಎರಡನೇ ವಿಚಾರ ಅಂತ ಹೇಳಿದ್ರೆ, ಹೊಸ ಆ್ಯಕ್ಟ್ ಪ್ರಕಾರ ಮಹಿಳೆಯರಲ್ಲಿ ಕೂತಿದ್ದಾರೆ 33% ಕಡ್ಡಾಯ ಇತ್ತು. 33% ನೀವು ಸೇರಿಸಲೇಬೇಕಾಗಿತ್ತು. ಇವಾಗ ಇಟ್ ಬಿಕಮ್ಸ್ ನಾಮಿನಲ್. ನೀವು ಬೇಕಿದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಅಂದರೆ ಮಹಿಳೆಯರಿಗೆ ಪೆಟ್ಟು ಬೀಳ್ತಾ ಇದೆ, ನಿಮ್ಮ ಲೇಬರ್ಗೆ ಪೆಟ್ಟು ಬೀಳ್ತಾ ಇದೆ, ನಿಮ್ಮ ರೈತರಿಗೆ ಪೆಟ್ಟು ಬೀಳ್ತಾ ಇದೆ, ರಾಜ್ಯಕ್ಕೆ ನಿಮ್ಮ ಬರೆ ಬೀಳ್ತಾ ಇದೆ. ಯಾವುದು ನಿಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಕಮ್ಮಿ ನಿಮಗೆ ಹಂಚಿಕೆ ಸಿಗ್ತಾ ಇದೆ. ಆದರೂ ಕೂಡ ಎರಡು ಪಕ್ಷಗಳು ಇಲ್ಲ ಇದ್ರ ಪರವಾಗಿಲ್ಲ, ನಾವು ರಾಜ್ಯಪಾಲರ ಪರವಾಗಿ ನಾವು ಇರ್ತೀವಿ, ಕೇಂದ್ರ ಸರ್ಕಾರದ ಪರವಾಗಿ ಇರ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ದೊಡ್ಡ ಹೊಡ್ತಾ ಇದು. ನಾನಿದು ಮಹಾತ್ಮ ಗಾಂಧಿ ಹೆಸರು ತೆಗೆದಿರುವಂಥದ್ದು ನಾನು ಇವಾಗ ಉಲ್ಲೇಖ ಮಾಡ್ತಾ ಇಲ್ಲ, ಅದು ಮುಂದೆ ಬರುತ್ತದು. ಬಟ್ ನಾನೇನು ಹೇಳ್ತಿದ್ದೀರೋ ಅಂತ ಹೇಳಿದ್ರೆ, ಎಲ್ಲಿ ನಮ್ಮ ಜನಕ್ಕೆ, ಕರ್ನಾಟಕದ ಜನಕ್ಕೆ ಇದರಲ್ಲಿ ಎಲ್ಲಿ ಪೆಟ್ಟು ಬೀಳ್ತಾ ಇದೆ, ಆದರೂ ಕೂಡ ಈ ಪಕ್ಷಗಳು ಈ ರೀತಿಯ ಈ ನಡೆ ತಗೊಳ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯಕರ ಇದು. ಹೇಳಿ ಸರ್ ವೆಂಕಟೇಶ್, ಪಾಯಿಂಟ್ ಬೈ ಪಾಯಿಂಟ್ ನೀವು ಪಾಯಿಂಟ್ ಬೈ ವಿಮರ್ಶೆ ಪಾಯಿಂಟ್ ಅವ್ರು ಹೇಳ್ತಾ ಮಾಡ್ಲಿಕ್ಕಾಗಿ ಇದ್ದಾರೆ ಅದನ್ನೇ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡಿ. ಅಲ್ಲಲ್ಲ, ನಾನು ವಿ.ಬಿ. ರಾಮ್ಜಿ ಮುಂಚೆ ವಿ.ಬಿ. ರಾಮ್ಜಿ ಕಾಯ್ದೆ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಾನು ಇನ್ನೊಂದು ವಿಷಯಗಳು ಒಂದು ನಿಮಿಷ, ಅವ್ರು ಕೇಳಿದ ಪ್ರಶ್ನೆಗಳಿಗೆ ನಾನು ಸ್ಪಷ್ಟನೆಯನ್ನ ಕೊಡ್ಬೇಕಾಗ್ತದಲ್ಲ. ಈ ಲಕ್ಷಾಂತರ ಜನ ನೋಡುವಂತ ಟಿವಿ ಚಾನಲ್, ಮತ್ತೆ ನಾವೊಂದಷ್ಟು ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ನಾವ್ ಹೇಳ್ತಾ ಇರ್ತಕ್ಕಂಥದ್ದು, ನೀವು ವಿಮರ್ಶೆ ಮಾಡಿ, ಟೀಕೆ ಮಾಡಿ, ಎರಡೂ ಸದನಗಳಲ್ಲಿ ಅತ್ಯುಗ್ರವಾಗಿ ಖಂಡಿಸಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ನೀವು ರೂಪಿಸಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಅಂಥ ವಿಚಾರಗಳಲ್ಲಿ ನಾವು ಸಹ ನಿಮ್ಮ ಜೊತೆಲಿ ಇರ್ತೇವೆ. ಆದರೆ ನೀವು ಒಬ್ಬ ಗವರ್ನರ್ ಕೈಯಲ್ಲಿ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯಲ್ಲಿ 1998 ಅಲ್ಲ, ಒಂದು ನಿಮಿಷ ಮೇಡಮ್, ಇದೇ ಖುರ್ಷಿದ್ ಆಲಂ ಖಾನ್ ಇದೇ ಖುರ್ಷಿದ್ ಆಲಂ ಖಾನ್ 1998 ಮತ್ತೆ 2011 ನಲ್ಲಿ ಏನು ಹಂಸರಾಜ್ ಭಾರದ್ವಾಜ್ ಇದ್ರಲ್ಲ, ಅವರನ್ನು ಸಹ ಇದೇ ಸಿದ್ದರಾಮಣ್ಣ ಅವತ್ತು ಈ ಭ್ರಷ್ಟ ವಿರೋಧಿ ಸರ್ಕಾರ ಏನಿದೆಯಲ್ಲ, ಇದನ್ನ ನಾವು ಭಾಷಣ ಓದಬಾರ್ದು ಅಂತ ಹೇಳಿ ನಾವು ತಡೆ ಹಿಡಿದ್ವಿ ಅನ್ನುವಂತ ಮಾತನ್ನ ಅಫಿಷಿಯಲ್ ಆಗಿ ಆನ್ ದ ರೆಕಾರ್ಡ್ ಮಾತಾಡಿರ್ತಕ್ಕಂಥದ್ದು ಸದನದಲ್ಲಿ ಇದೇ ಸಿದ್ದರಾಮಯ್ಯವ್ರು ಮಾತಾಡೋದು. ಅಂತ ಟೈಮಲ್ಲಿ ನೀವು ದುರ್ಬಳಕೆ, ಅದನ್ನ ನೀವು ದುರ್ಬಳಕೆ ಅಂತ ಅನ್ಕೊಳ್ಳೋದಿಲ್ವಾ? ಇಲ್ಲಿ ಇನ್ನು ವಿ.ಬಿ. ರಾಮ್ಜಿ ಬಿಲ್ ಏನು ಇವತ್ತು ಮಂಡನೆ ಮಾಡಿದಾರಲ್ಲ, ಇದ್ರ ಬಗ್ಗೆ ಇವರು ಏನು ತಕರಾರು ಎತ್ತಾ ಇದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತು ಎಷ್ಟೆಲ್ಲನೂ ಅದರಲ್ಲಿ ಡೂಪ್ಲಿಕೇಶನ್ ಆಫ್ ಜಾಬ್ ಕಾರ್ಡ್ ಆಗಿರ್ತಕ್ಕಂಥದ್ದು ಇರ್ಬೋದು, ಬಿಲ್ಲುಗಳನ್ನ ಒಂದೊಂದೇ ಕೆಲಸಕ್ಕೆ ಎರಡೆರಡು ಬಿಲ್ಲು, ಮೂರು ಬಿಲ್ಲು ನೀವು ಮಾಡ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಲ್ಲಿ, ಕಲಬುರಗಿ ತಾಲೂಕಲ್ಲಿ RDPR ಮಿನಿಸ್ಟರ್ ಜಿಲ್ಲೆಯಲ್ಲೇನೆ ಕೇಳಿಸ್ಕೊಳ್ಳಿ, ಡೂಪ್ಲಿಕೇಶನ್ ಆಗಿದೆ, ಈ ಯೋಜನೆ ಸಿಕ್ಕಾಪಟ್ಟೆ ಇದರಲ್ಲಿ ಅವ್ಯವಹಾರಗಳಾಗಿವೆ, ದಟ್ಸ್ ಆಲ್. ಓಕೆ, ಅದನ್ನೆಲ್ಲ ಸರಿ ಮಾಡಿ. ಅವ್ರು ಕೇಳ್ತಿರೋ 3 ಪಾಯಿಂಟ್, ಆ 3 ಪಾಯಿಂಟ್ಗಳ ಬಗ್ಗೆ ಮಾತಾಡಿ. ನಂಬರ್ 1 ಪಾಯಿಂಟ್, ಮೊದಲು ಕೇಂದ್ರ ಸರ್ಕಾರದಿಂದ ಈ ಯೋಜನೆಗೆ 90% ಹಣ ಬರ್ತಾ ಇತ್ತು, ರಾಜ್ಯ ಸರ್ಕಾರ 10% ಹಣ ಹಾಕ್ತಾ ಇತ್ತು. ಆದರೆ ಹೊಸ ಬಿಲ್ ಪ್ರಕಾರ ಈಗ ಕೇಂದ್ರ ಸರ್ಕಾರ ಕೇವಲ 40% ಕೊಡುತ್ತೆ, ರಾಜ್ಯ ಸರ್ಕಾರ 60% ಕೊಡುತ್ತೆ. ಆ್ಯಂಡ್ ಡಿಮಾಂಡ್ ಹೆಚ್ಚಾದರೆ ಈಗ ಇಂತಿಷ್ಟೇ ಅಂತ ಕೊಡುತ್ತೆ ಕೇಂದ್ರ ಸರ್ಕಾರ. ಅದರ ಆಚೆಗೂ ಜನ ಜಾಸ್ತಿ ಬಂದರು, ನನಗೆ ಬೇಕು ಕೆಲಸ ಅಂದರು. ಆ ಹಣವನ್ನು ಎಕ್ಸ್ಟ್ರಾ ನೀವೇ ಭರಿಸಬೇಕು ರಾಜ್ಯ ಸರ್ಕಾರ. ಎಕ್ಸ್ಟ್ರಾ ಹಣ ನಾವು ಇಂತಿಷ್ಟೇ ಕೊಡ್ತೀವಿ, ಅದರ ಆಚೆಗೆ ಡಿಮಾಂಡ್ ಜಾಸ್ತಿ ಆದರೆ ಆ ಹಣವನ್ನು ರಾಜ್ಯ ಸರ್ಕಾರನೇ ಭರಿಸಬೇಕು. ಇದು ಯಾಕೆ ಬಂತು? ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬಹಳಷ್ಟು ಕೊರತೆ ಉಂಟಾಗುತ್ತೆ. ನೀವು 60-40 ಮ್ಯಾಚಿಂಗ್ ಗ್ರಾಂಟ್ ಬಗ್ಗೆ ಏನು ರಾಜ್ಯ ಸರ್ಕಾರ ಭರಿಸಬೇಕು ಅನ್ನುವಂಥದ್ದನ್ನ ನೀವು ಹೇಳ್ತಿದ್ದೀರಲ್ಲ, ಇದೇ DK ಶಿವಕುಮಾರ್ ಮತ್ತೆ ನಮ್ಮ ಸಿದ್ದರಾಮಣ್ಣನವರು ಈ ಹಿಂದೆ 40% ಅಂತ ಬೊಬ್ಬೆ ಹಾಕಿ 40 ಅಲ್ಲಲ್ಲ, ಒಂದ್ ನಿಮಿಷ ಮೇಡಮ್ ಹೇಳ್ತೀನಿ, ಅದು ಇದಕ್ಕೆ ಲಿಂಕ್ ಇದೆ. ನೀವು ಆ 40% ತಗೊಂಡ್ರೆ ನಮ್ ಗ್ಯಾರಂಟಿ ಯೋಜನೆಗಳಿಗೆ ನಾವು ಅದೇ ಅಮೌಂಟ್ ಸಾಕು ಅನ್ನುವಂತ ಮಾತನ್ನ ನೀವು ಮಾತಾಡ್ತಾ ಇದ್ರಲ್ಲ, ಇವತ್ತು ನೀವು ಇವತ್ತು 2 ಲಕ್ಷ ಕೋಟಿ ಇವತ್ತು ನೀವು ಸಾಲವನ್ನ ಮಾಡಿ ಇವತ್ತು ರಾಜ್ಯವನ್ನ ಅಧೋಗತಿಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನೀವು ಉತ್ತರ ಇಲ್ವಾ? ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ. ಅಲ್ಲ, ನಾನು ನೋಡಿ 1 ನಿಮಿಷ, ಪ್ರಶ್ನೆ ಅದಲ್ಲ.
40-60 ಅನುದಾನ ಏನನ್ನ ಇವತ್ತು ಇವರು ಫಿಕ್ಸ್ ಮಾಡಿದಾರಲ್ಲ ಈ ವಿ ರಾಮ್ಜಿ ಬಿಲ್ಲಲ್ಲಿ ಇವತ್ತು ಏನು ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಲ್ಲ, ಈ ಮನ್ರೇಗಾ ಸ್ಕೀಮ್ ಇದೆ ಏನು ಹಳೆದಿತ್ತಲ್ಲ ಅದನ್ನ ನೀವು ದುರ್ಬಳಕೆ ಮಾಡ್ಕೊಂಡು ಮಾಡ್ತಿದ್ರಲ್ಲ, ಅದರಲ್ಲಿ ಉಳಿಸುವಂತದ್ದು. ಒಂದ್ ನಿಮಿಷ ಯಾರು ಮಾತಾಡ, ನಿಮಗೆ ರಾಜ್ಯದ ಬಗ್ಗೆ ಹಿತಾಸಕ್ತಿ ಇದ್ರೆ ಎಸ್ ಹೌದು, ಅದರಲ್ಲಿ ಎರಡು ಮಾತಿಲ್ಲ. ಒಂದ್ ನಿಮಿಷ, ನೀವು ರಾಜ್ಯದ ಬಗ್ಗೆ ನೀವು ಯೋಚನೆ ಮಾಡೋದಿದ್ರೆ ಮೊದಲು 90% ಕೊಡ್ತಿದ್ದಂಥ ಕೇಂದ್ರ ಸರ್ಕಾರ ಈಗ ನಾವು ಕೊಡೋಕ್ಕಾಗಲ್ಲ, ನಾವು ಬರೀ 40% ಕೊಡ್ತೀವಿ, ನೀವು 60% ಹಾಕ್ಕೊಳ್ಳಿ ಅನ್ನೋದು ನಮಗೆ ಬರೆ ಅಲ್ವಾ? ಅಲ್ಲ ಮೇಡಮ್, ನೀವು ನಮಗೆ ಬರೆ ಅಲ್ವಾ? ಅಲ್ಲಲ್ಲ, ನೀವು ನೇರವಾಗಿ ಈ ತರ ಪ್ರಶ್ನೆಗಳನ್ನ ಕೇಳೋದಂತದಲ್ಲ. ಅಲ್ಲಲ್ಲ, ಒಂದು ನಿಮಿಷ, ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಗೆ 100% ಗ್ರಾಂಟ್ ಬಂದು ಇಲ್ಲಿ ಅಲ್ಲಲ್ಲ ಈ ರಾಜ್ಯದಲ್ಲಿ ಬೇರೆ ಬೇರೆ ಕೆಲಸಗಳು, ಅದು ನ್ಯಾಷನಲ್ ಹೈವೇಗಳಿರ್ಬೋದು, ರೈಲ್ವೆ ಪ್ಲಾಟ್ಫಾರ್ಮ್ಗಳಿರ್ಬೋದು, ಮತ್ತೆ ಇವತ್ತು ಉಡಾನ್ ಸ್ಕೀಮ್ ಅಲ್ಲಿ ವಿಮಾನ ನಿಲ್ದಾಣಗಳಿರ್ಬೋದು, ಇವೆಲ್ಲವನ್ನ ಅಲ್ಲಲ್ಲ ಇದಕ್ಕೆಲ್ಲಾನು ಫಂಡ್ ಚರ್ಚೆ ಆಗ್ಬೇಕಲ್ಲ. ಅಲ್ಲ ಮೇಡಮ್, ಇದು ಚರ್ಚೆ ಆಗ್ಬೇಕಲ್ಲ, ಇದು ಚರ್ಚೆ ಆಗ್ಬೇಕಲ್ಲ. ಜೀರಾಮ್ಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಅದ್ರ ಬಗ್ಗೆ ಮಾತಾಡಿ. ಹೌದು ಮೇಡಮ್, ನಾನು ಅದ್ರ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಅದು ಅಲ್ಲಲ್ಲ, ನೀವು ಒಬ್ಬ ರಾಜ್ಯದ ನಾಯಕ ಅಲ್ವಾ? ನೀವು ಕರ್ನಾಟಕದವರಲ್ವಾ? ಖಂಡಿತವಾಗೂ. ಸೊ ಕರ್ನಾಟಕದ ಬೊಕ್ಕಸಕ್ಕೆ ಬರೆ ಎಳೆಯುವಂತ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳನ್ನಾಗ್ಲಿ ನೀವು ಟೀಕಿಸಬೇಕಲ್ಲ. ಇಲ್ಲ, ನೀವು ನಿಜವಾಗ್ಲೂ ಬಿಜೆಪಿಗೆ ಬದ್ಧತೆ ಇದ್ದರೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ಬರ್ತಕ್ಕಂತ ಅನುದಾನಗಳನ್ನ ನೀವು ಬಳಕೆ ಮಾಡಿಕೊಂಡು ಮಾಡೋದನ್ನು ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ಬೇಕಲ್ವಾ? ಅದನ್ನು ಚರ್ಚೆ ಆಗ್ಬೇಕಲ್ವಾ? ಅದನ್ನು ಇವ್ರದ್ದು ತಿಳ್ಕೊಬೇಕಲ್ವಾ ಕಾಂಗ್ರೆಸ್ನವರು, ಕಾಂಗ್ರೆಸ್ ನಾಯಕರುಗಳು? ಆಯ್ತು, ಅದನ್ನ ತಿಳ್ಕೊಳ್ಳೋಣ, ಇದನ್ನ ತಿಳ್ಕೊಳ್ಳೋಣ ಫಸ್ಟ್. ಫಸ್ಟ್ ಇದನ್ನ ತಿಳ್ಕೊಳ್ಳೋಣ. ಒಂದು ಬಿಜೆಪಿ ಪಕ್ಷ ದುರ್ಬಳಕೆ ಮಾಡ್ಕೊಳ್ತಾ ಇದ್ರಲ್ಲ, ನೀವು ದುರ್ಬಳಕೆ ಮಾಡ್ಕೊಳ್ತಾ ಇದ್ರಲ್ಲ, ಅದನ್ನು ಉಳಿಸಿ ಸಾಕು ನೀವು. ಪ್ರದೀಪ್ ಅವರೇ, ಒಂದು ಒಳ್ಳೆಯ ಪ್ರತಿಪಕ್ಷದ ಕೆಲಸ, ನೀವು ರಾಜಕೀಯ ಏನು ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಇದು ರಾಜ್ಯ ಸರ್ಕಾರದ ಹಣ ಅಲ್ಲ, ಇದು ನಮ್ಮ ತೆರಿಗೆ ಹಣ. ಫಸ್ಟ್ ಆಫ್ ಆಲ್ ನಾವು ಕಟ್ಟುವಂಥ ತೆರಿಗೆ ಹಣಕ್ಕೆ ನಮಗೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಸರಿಯಾದ ರಿಟರ್ನ್ ಬರ್ತಾ ಇಲ್ಲ. ಅದರ ಜೊತೆಗೆ ಇಂತಹ ಪ್ರಮುಖ ಯೋಜನೆಗಳಿಗೆ, ಇದು ಬಡವರಿಗೋಸ್ಕರ ಮಾಡಿರುವಂತಹ, ಯಾರೂ ಕೂಡ ಕೈಯಲ್ಲಿ ಕೆಲಸ ಇಲ್ಲದೆ ಒದ್ದಾಡಬಾರ್ದು ಅನ್ನುವಂತಹ ನಿರುದ್ಯೋಗದ ಸಮಸ್ಯೆ ತಕ್ಕ ಮಟ್ಟಿಗೆ ಹೋಗಲಾಡಿಸುವ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಇದರಲ್ಲಿ ನೀವು ಮತ್ತೆ ಹಣವನ್ನು ಕೊರತೆ ಮಾಡಿ ರಾಜ್ಯ ಸರ್ಕಾರದ ಮೇಲೆ ಬರೆ ಹಾಕುವಾಗ ಪ್ರತಿಪಕ್ಷ ಏನು ಮಾತಾಡಬೇಕು ಸರ್? ಕರೆಕ್ಟು. ನೀವು ಕೇಳಿದ ನನ್ನ ಎರಡು ಪ್ರಶ್ನೆಗಳಿವೆ. ತಾರತಮ್ಯ ಕೇವಲ ಇದೊಂದೇ ಸರ್ಕಾರದಿಂದ ಆಗಿದೆಯಾ, ಅಥವಾ ಕಳೆದ 70 ವರ್ಷಗಳಲ್ಲಿ ಕೇಂದ್ರದಲ್ಲಿ ಅಧಿಕಾರ ಮಾಡಿದಂಥ ಪಾರ್ಟಿಗಳಿಂದ ಆಗಿದೆಯಾ? ಎಲ್ಲರೂ ಹೊಡಿತಾರೆ, ಹೊಡ್ಸ್ಕೊಳ್ಳೋಣ ತಗೊಳ್ರಿ ಸರ್, ಯಾರು ಮಾತಾಡೋದು ಬೇಡ. ನನ್ನ ಪ್ರಶ್ನೆ ಮುಗಿಸ್ಬಿಡ್ತೀನಿ. ಶತಮಾನದಿಂದ ಹೊಡಿತಿದಾರ, ಹಂಗೆ ಹೊಡೆಸ್ಕೊಂಡೆ ಮುಂದಕ್ಕೆ ಹೋಗೋಣ ಬಿಡ್ರಿ, ಮಾತಾಡೋದು ಬೇಡ. ಎರಡನೇ ಪ್ರಶ್ನೆ, ಯಾವ ಕಾಂಗ್ರೆಸ್ ಸರ್ಕಾರ ಈ ಕಾಯ್ದೆಯನ್ನು ರಾಮ್ಜಿ ಕಾಯ್ದೆಯನ್ನು ವಿರೋಧ ಮಾಡ್ತಾ ಇದೆ? ಭಾಷಣದಲ್ಲಿ ಅದನ್ನು ಸೇರಿಸಿದೆ, ವಿರೋಧ ಮಾಡ್ತೇವೆ ಅಂತ. ಆದರೆ ಜನವರಿ 14 ಇದೇ ತಿಂಗಳು, ಇದೇ ವರ್ಷ, ಪಂಚಾಯತ್ ರಾಜ್ ಇಲಾಖೆ ರಾಮ್ಜಿ ಕಾಯ್ದೆಯನ್ನು ಅಕ್ಸೆಪ್ಟ್ ಮಾಡಿ ಎಲ್ಲ ಇಲಾಖೆಗೆ ಫಾರ್ಮಾನ ಓಡಿಸಿದೆ ಅಂಡರ್ ಸೆಕ್ರೆಟರಿ. ಯಾಕೆ ಹೇಳಿ? ಯಾಕೆ ಮಾಡಿದೆ? ಯಾಕೆಂದ್ರೆ ಇದು ಜನರ ಯೋಜನೆ, ಜನರಿಗೆ ತಲುಪಿಸಬೇಕು. ಇದನ್ನ ನಾವು ಹಂಗೆ ಇಟ್ರೆ ಇದರಿಂದ ಕೊರತೆ ಆಗೋದು, ತೊಂದರೆ ಆಗೋದು ಜನಸಾಮಾನ್ಯರಿಗೆ. ನಾನು ಮುಗಿಸ್ತೀನಿ. ಆಸ್ ಎ ರೂಲಿಂಗ್ ಪಾರ್ಟಿ, ಇಟ್ಸ್ ದ ಡ್ಯೂಟಿ ಆಫ್ ದಿ ರೂಲಿಂಗ್ ಪಾರ್ಟಿ. ಅಪೋಸಿಷನ್ ಪಾರ್ಟಿ, ಯು ಡೋಂಟ್ ಹ್ಯಾವ್ ಎನಿ ಡ್ಯೂಟೀಸ್. ನಿಮಗೆ ರಾಜ್ಯದ ಬಗ್ಗೆ ಹಿತಾಸಕ್ತಿ ಇಲ್ಲ. ಹೌದು, ನಿಮಗೆ ಇಲ್ಲ ಸರ್. ನೀವು ಕೇವಲ ಬಿಜೆಪಿ ಪಕ್ಷದ ಬಾಲಂಗೋಚಿ ತರ ಜೆಡಿಎಸ್ ಪಕ್ಷ ವರ್ತಿಸ್ತಾ ಇದೆ. ಬಿಜೆಪಿ ಪಕ್ಷದ ಬಾಲಂಗೋಚಿ ತರ ವರ್ತನೆ ಮಾಡ್ತಾ ಇದೆ ಜೆಡಿಎಸ್ ಪಾರ್ಟಿ. ರಾಜ್ಯದ ಪಕ್ಷಕ್ಕೆ ಬರೆ ಬೀಳುವಂತ ರಾಜ್ಯ ಸರ್ಕಾರಕ್ಕೆ ರಾಮ್ಜಿ ವಿರೋಧ ಮಾಡೋದಾಗಿದ್ರೆ ಇದೇ ತಿಂಗಳು 14ನೇ ತಾರೀಕು ಯಾಕೆ ಎಲ್ಲ ಇಲಾಖೆಗಳ ಆದೇಶವನ್ನು ಹೊರಡಿಸಿದೆ?
ನಂಬರ್ 1. ಪ್ರದೀಪ್ ಅವರೇ. ನಂಬರ್ 2, ಇರಿ ಈ ಕ್ಷಣದವರೆಗೆ ಯಾಕೆ ರಾಜ್ಯ ಸರ್ಕಾರ ಅದನ್ನ ಆ ಆಕ್ಟ್ ನ ಚಾಲೆಂಜ್ ಮಾಡಿಲ್ಲ? ಯಾಕೆ ಸುಪ್ರೀಂ ಕೋರ್ಟ್ ಮುಂದೆ ಇವತ್ತು ಹೋಗಿಲ್ಲ? ಅಧಿವೇಶನದಲ್ಲಿ ಯಾಕೆ ಹೋಗಿಲ್ಲ? ಇವತ್ತು ಯಾಕೆ ಅಧಿವೇಶನದಲ್ಲಿ ಈ ಹೋಗಿಲ್ಲ? ವಿಚಾರದ ಬಗ್ಗೆ ಚರ್ಚೆ ಯಾಕೆ ಮಾಡಿ ಹೋಗಿಲ್ಲ? ಒಂದ್ ನಿಮಿಷ ಇರಿ, ಆಯ್ತು. ಈ ವಿಚಾರದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ವಿಪಕ್ಷಗಳು ಏನ್ ಮಾಡಿ, ಹೇಳ್ತವೆ ಯಾಕೆ ಯಾಕಂದ್ರೆ ಮಾಡೋದು? ಒಂದ್ ನಿಮಿಷ ರಾಜ್ಯಪಾಲ ನಿಮ್ದು ಅಡ್ಡಾಕಿದಾರಾ? stand clear, clarity ರಾಜ್ಯಪಾಲ ಒಂದ್ ಅಡ್ಡಾಕಿದಾರಾ? ನಿಮಿಷ ಕೇಳಿಸ್ಕೊಳ್ಳಿ. ಚರ್ಚೆ ಮಾಡಕ್ಕೆ ಅವಕಾಶ ಪ್ರದೀಪ್ ಅವರೇ, ಕೊಟ್ರು. ನಿಮ್ ಸ್ಟ್ಯಾಂಡ್ ಕ್ಲಿಯರ್ ನಾನು ಆಗ್ಬೇಕಲ್ಲ stand clear ಆಗಿದ್ದೀನಿ. ಒಂದ್ ನಿಮಿಷ Yes. ಜನರಿಗೆ ಗೊತ್ತಾಗ್ಬೇಕಲ್ಲ Yes, ಇಲ್ಲಿ because of ಟಿವಿ the ಶೋಸ್ ಅಲ್ಲಿ reason, because of the reason governor is allowed it. ಒಂದ್ ನಿಮಿಷ You are- ಪ್ರದೀಪ್ ಅವರೇ, ನೋ ದಟ್ ಇಸ್ ಗವರ್ನರ್ ಬಿಟ್ಟಾಕಿ. ದುರ್ಬಳಕೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ ನೀವು? ಗವರ್ನರ್ ಬಿಟ್ಟಾಕಿ ಸರ್, ಗವರ್ನರ್ ದುರ್ಬಳಕೆ ಒಂದ್ ನಿಮಿಷ ಚರ್ಚೆ ಮಾಡಿ ಅಂದ್ರು. ಆಯ್ತು, ಪ್ರದೀಪ್ ಅವರೇ ಒಂದ್ ನಿಮಿಷ ಇಡೀ ಒಂದ್ ಚರ್ಚೆಯ ಆಯ್ತು, ಗಂಭೀರವನ್ನ ಪ್ರದೀಪ್ ಅವರೇ, ಕಾಂಗ್ರೆಸ್ ಪಕ್ಷ. ಓಕೆ, Yes. ಒಂದ್ ನಿಮಿಷ ನೋಡಿ, ರಾಜ್ಯಪಾಲರು ಭಾಷಣ ಮಾಡಿದ ತಕ್ಷಣ ಏನು ಮೋದಿ ಅವ್ರು ತೆಗೆದು ಬಾಚ್ ಕೊಡಲ್ಲ. ಅನ್ನೋದೇ ಅದೊಂದು- ಅನ್ನೋದೇ ಮತ್ತೆ ಕಾಂಗ್ರೆಸ್ ಸದನಗಳಲ್ಲಿ ಬಿಟ್ಟಾಕಿ. ಅದೊಂದು ಸಂಪ್ರದಾಯ, ಅದೇ ರೀತಿ ಅದೊಂದು ಸಂಪ್ರದಾಯ. ಆಯ್ತು, ಹಿರಿಯ ನಾಯಕರಾಗಿ ಕಾಂಗ್ರೆಸ್ನ ಏನೇನೋ ಮಾತಾಡ್ಬೇಡಿ, ಇರ್ರಿಲೆವೆಂಟ್ ಮಾತಾಡ್ಬೇಡಿ. ರಾಜ್ಯಪಾಲರ ಭಾಷಣ ಬಿಟ್ಟಾಕಿ ಸರ್, ನಂಗೆ ರಾಜ್ಯಪಾಲರ ಭಾಷಣ ಬೇಕಾಗಿಲ್ಲ. ಕಾಂಗ್ರೆಸ್ ಕೇಳಿಸ್ಕೊಳ್ಳಿ ಪ್ರದೀಪ್ ಅವರೇ, ನೀವು ಮುಗಿಸಿ ನಾ ಮಾತಾಡ್ತೀನಿ. ಬದ್ಧತೆ ಇರಬೇಕು. ಆಯ್ತು, ನೀವು ಮುಗಿಸಿ. ಅವ್ರು ಹೆಂಗ್ ಹೋಗ್ಬೇಕು? ಯಾವ ತರ ಭೇಟಿ ಮಾಡಿದಾರಾ? ಆಯ್ತು. ಭೇಟಿ ಮಾಡ್ತಾ ಇದಾರಾ? ಆಯ್ತು. ಸರಿಯಾಗಿ Federal ಕೇಳ್ತಾ system ಇದಾರಾ? ಅವ್ರನ್ನ- ಸರಿಯಾಗಿ ಕೇಳ್ತಿದಾರಾ? ಅಪ್ರೋಚ್ ಮಾಡ್ತಿದಾರಾ? ಓನ್ಲಿ ಬಜೆಟ್ ಆಗೋಕ್ಕಿಂತ ಬಂದು ಇಂಥದ್ದು ಬೇಕು ಅಂತ ಮಾಡ್ತಾ ಇದಾರಾ? ಯಾವ್ದು ಮಾಡಿದಾರೆ ಹೇಳಿ? ಇಲ್ಲಿಂದ ಒಂದ್ ನಿಮಿಷ. ಕಂಪನಿ ಹೋಯ್ತಲ್ಲ, ಆಯ್ತು, ಮುಗೀತಾ ನಿಮ್ದು? ಕರ್ನಾಟಕದಿಂದ ಒಂದು ಕಂಪನಿ ಪ್ರದೀಪ್ ಹೋಯ್ತಲ್ಲ, ಅವರೇ. ಕಂಪನಿ ಹೋಯ್ತಲ್ಲ, IT ಕಂಪನಿ ಯಾಕೆ ಹೋಯ್ತು? ಪ್ರದೀಪ್ ಅವರೇ, ಒಂದ್ ನಿಮಿಷ. ಏನ್ ಮಾಡ್ತಿದಾರೆ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ. ಏನ್ ಮಾಡ್ತಿದಾರೆ ಹೇಳಿ? ಒಂದ್ ನಿಮಿಷ. As a ruling party, ಆಯ್ತು. how he is working with the central government? ಏನೇನೋ ತಿರುಗಿ ತಿರುಗಿ ಪದೇ ಪದೇ ಬಾಯ್ ಆಗ್ತಿದ್ದೀರಿ. No. ಪೊದೆ ಸುತ್ತದ್ ಬೇಡ, ಪೊದೆ ಸುತ್ತಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಬರೀ ಪೊದೆ ಸುತ್ತಾ ಇದೀರಿ ಪ್ರದೀಪ್ ಅವರೇ. ಆಯ್ತು, ನೀವು ಮುಗಿಸಿ. ಇಲ್ಲಿ ಕೇಳಿಸ್ಕೊಳ್ಳಿ, ಸಿದ್ದರಾಮಯ್ಯನವರು ಕೇಳಿಸ್ಕೊಳ್ಳಿ, ನೀವು ಸಿದ್ದರಾಮಯ್ಯನವರು ಅವರ ಪಾರ್ಟಿಗೆ ಈ ಸಿಎಂ ಕುರ್ಚಿ ಬಗ್ಗೆ ಎಷ್ಟು ಸರಿ ಡೆಲ್ಲಿಗೆ ಹೋಗಿದ್ರು, ಈ ರಾಜ್ಯದ ಸಮಸ್ಯೆಗಳು ಇಟ್ಕೊಂಡು ಎಷ್ಟು ಸರಿ ಡೆಲ್ಲಿಗೆ ಹೋಗಿದ್ರು, ಚರ್ಚೆ ಮಾಡಿ. ಆಯ್ತಲ್ಲ, ಹಾಕಿ ಚರ್ಚೆಗೆ. ಒಂದ್ ನಿಮಿಷ, ಎಷ್ಟು ಸರಿ ಮಾಡಿದ್ರು ನೋಡೋಣ. ಮುಗೀತಲ್ಲ ಸರ್? ಅವ್ರು ಆಗಿರ್ತಕ್ಕಂಥದ್ದು ಕುರ್ಚಿ ಕದನಕ್ಕೆ, ಆಯ್ತು. ಕುರ್ಚಿ ಕದನಕ್ಕೆ ಸೋನಿಯಾ ಗಾಂಧಿ ಭೇಟಿ ಮಾಡಕ್ ಒಂದ್ಸರಿ, ಖರ್ಗೆ ಭೇಟಿ ಮಾಡಕ್ ಒಂದ್ಸರಿ ಹೋಯ್ತಾರೆ, ರಾಹುಲ್ ಗಾಂಧಿ ಭೇಟಿ ಮಾಡಕ್ ಒಂದ್ಸರಿ ಹೋಯ್ತಾರೆ. ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಸರ್, ನಿಮ್ದು ಇಂಡಸ್ಟ್ರಿಗಳ ಬಗ್ಗೆ, ಪ್ರದೀಪ್ ಅವರೇ, ನೀವು ಈ ನೀರಾವರಿಗಳ ತರ- ಬಗ್ಗೆ, ಈ ತರ ಎಜುಕೇಶನ್ ನೀವು- ಸಿಸ್ಟಮ್ ಬಗ್ಗೆ, ನೀವು ಅವ್ರು ಹೆಲ್ತ್ ಬಗ್ಗೆ ಬೇರೆಯವ್ರ ಹೋರಾಟ ತರ- ಮಾಡ್ಲಿ. ನೀವು ಬೇರೆಯವ್ರ ತರ ಈ ತರ ಮಾಡಿದ್ರೆ ಚೆನ್ನಾಗಿರಲ್ಲ. ಹೇಳಿ ಮೇಡಮ್, ಮುಗ್ಸಿ. ನಾನು ಕರೆಕ್ಟ್ ಆಗಿ ಇದು ಸತ್ಯ ಅಲ್ವಾ ಮೇಡಮ್? ಓಕೆ, ಸತ್ಯ ಹೌದು. ಸಿದ್ದರಾಮಯ್ಯನವರು ಯಾರನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ, ಹಾ. ಯಾವುದೇ ನಿಯೋಗನ ಕರ್ಕೊಂಡು ಹೋಗಿಲ್ಲ. ಇಲ್ಲಿಯವರೆಗೆ ಕೇಂದ್ರಕ್ಕೆ ತಮ್ಮ ಅಧಿಕಾರಕ್ಕೋಸ್ಕರ ಹೋಗಿದ್ದಾರೆ ಹೊರತು ರಾಜ್ಯದ ಹಿತಾಸಕ್ತಿಗೆ ಹೋಗಿಲ್ಲ. Fair enough. ಒಬ್ಬೊಬ್ರು ಇಂಡಸ್ಟ್ರಿ ಮಿನಿಸ್ಟರ್ ಜೊತೆ ಮಾತಾಡಿದಾರಾ? ಇನ್ನು ನೋಡಿ, ಯಾರ ಇಂಡಸ್ಟ್ರಿ ಮಿನಿಸ್ಟರ್ ಎಷ್ಟು ಡಿಸ್ಟರ್ಬ್ ಮಾಡ್ತೀರಿ. ಹಾ, ಹೇಳಿ ಮೇಡಮ್. ಆಯ್ತು, ಕರೆಕ್ಟ್, ಯು ಆರ್ ಕರೆಕ್ಟ್. ಅವ್ರು ಸರಿ ಇಲ್ಲ, ರಾಜ್ಯ ಸರ್ಕಾರ ಕಂಪ್ಲೀಟ್ ಸರಿ ಇಲ್ಲ. ಅವ್ರಿಗೆ ಬೇಕಾಗಿರೋದು ಅಧಿಕಾರ, ಅವ್ರಿಗೆ ಬೇಕಾಗಿರೋದು ಕುರ್ಚಿ. ನೀವು ಒಂದು ಪ್ರಾದೇಶಿಕ ಪಕ್ಷ, ನಿಮ್ಮದು ರೈತರ ಪಕ್ಷ, ನಿಮ್ಮದು ಈ ರಾಜ್ಯದ ನಾಡು ನುಡಿ ಜಲಭಾಷೆ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದೆ ಇರುವಂಥ ಪಕ್ಷ. ಇವತ್ತು ಒಂದು ಯೋಜನೆಯಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರೆ ಬೀಳ್ತಾ ಇದೆ ಅನ್ನುವಾಗ ಒಂದು ಪ್ರತಿಪಕ್ಷವಾಗಿ ನಿಮ್ಗೆ ಯಾವ ಬದ್ಧತೆ, ತಾಕತ್ತು, ನಿಷ್ಠೆ, ಜನ ನಿಮ್ಗೆ ವೋಟ್ ಮಾಡಿರ್ತಾರಲ್ಲ, ಜನರ ಮುಂದೆ ಹೋಗ್ತಿರಲ್ಲ, ನಿಮ್ಗಿಲ್ವಾ? ನೀವ್ ಯಾಕೆ ಅದನ್ನ ಪ್ರಶ್ನೆ ಮಾಡಲ್ಲ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನೀವ್ ಯಾಕೆ ಅದನ್ನ ಪ್ರಶ್ನೆ ಮಾಡಲ್ಲ? ಇವತ್ತು ಈ ಜಿ ವಿಚಾರದಲ್ಲಿ ಏನು ಅಧಿವೇಶನ ಕರೆದಿದ್ದಾರೆ, ಇಡೀ ರಾಜ್ಯದ ಜನ ಈ ಅಧಿವೇಶನ ನೋಡಬೇಕು. ಯಾಕೆ ನೋಡಬೇಕು ಅಂತಂದರೆ, ರಾಜ್ಯದ ಬೊಕ್ಕಸಕ್ಕೆ ಮಾರಕವಾದಂತಹ ಮತ್ತು ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾದಂಥ ಯೋಜನೆಗಳ ಬಗ್ಗೆ JDS ಪಾರ್ಟಿಯ ನಿಲುವೇನು, ಏನು ಮಾತಾಡುತ್ತೆ JDS ಪಾರ್ಟಿ? ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಇಟ್ಸ್ ಓಕೆ, BJP ಅವರು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ನಿಲುವನ್ನು ವಿರೋಧಿಸೋ ತಾಕತ್ತು ಅವ್ರಿಗಿಲ್ಲ. ಬಟ್ JDS ಪಾರ್ಟಿಗಿದೆ. ರಾಜ್ಯದ ಹಿತಾಸಕ್ತಿಗೆ ತೊಂದರೆ ಆಗ್ತಾ ಇದೆ ಅನ್ನುವಾಗ JDS ಪಾರ್ಟಿ ಏನು ಸ್ಟ್ಯಾಂಡ್ ತಗೊಳ್ಳುತ್ತೆ? ಈ ಜಿ ವಿಚಾರದಲ್ಲಿ ಇಷ್ಟು ದಿನ 90% ಕೇಂದ್ರ, 10% ರಾಜ್ಯ ದುಡ್ಡಾಗ್ತಾ ಇತ್ತು. ಈಗ 40% ನಾವು ಹಾಕ್ತೀವಿ, 60% ನೀವು ಹಾಕಿ, ಹೆಚ್ಚುವರಿ ಏನಾದರೂ ಬೇಡಿಕೆ ಬಂದರೆ ಅದರ ಹಣನೂ ನೀವು ಹಾಕಿ ಅನ್ನುವಂಥ ಈ ಯೋಜನೆಯ ಬಗ್ಗೆ JDS ಪಾರ್ಟಿಯ ನಿಲುವೇನು? ಇಡೀ ರಾಜ್ಯದ ಜನ ಇದನ್ನು ಕಾದು ನೋಡಬೇಕು. ಯಾಕೆ ಅಂತಂದರೆ, ಈ ವಿಚಾರದಲ್ಲಿ ರಾಜ್ಯದ ಪರ ನಿಂತ್ಕೊಳ್ತಾರಾ, ರಾಜ್ಯದ ಜನರ ಪರ ನಿಂತ್ಕೊಳ್ತಾರಾ, ಅಥವಾ ಮೈತ್ರಿ ಪಕ್ಷ BJP ಹೇಳಿದ್ದಕ್ಕೆ ಜಿ ಹುಜೂರ್ ಅಂತ ಅವರು ದನಿಗೂಡಿಸ್ತಾರ? ಕ್ಯೂರಿಯಾಸಿಟಿ ಇದೆ ನನಗೆ. ನೀವು ಡೈವರ್ಟ್ ಮಾಡಿ ಕ್ವಶನ್ ಮಿಸ್ಲೀಡ್ ಮಾಡಬೇಡಿ. ಇಲ್ಲಿ ಕೇಳಿಸ್ಕೊಳ್ಳಿ, ಸಮಾಧಾನ ಕೇಳಿಸ್ಕೊಳ್ಳಿ. ಈ ರಾಜ್ಯದ
ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡೆ ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಪ್ರದೀಪ್ ಅವರೇ, ಇಂಡಸ್ಟ್ರಿ ಪ್ರದೀಪ್ ಅವರೇ, ಓಪನ್ ಮಾಡ್ಬೇಕು ಅಂದ್ರೆ 4,500 ಕೋಟಿ ಅನುದಾನವನ್ನು ತಗೊಳ್ತಾ ಇದ್ದಾರೆ. ಆತ್ಮಸಾಕ್ಷಿಯಿಂದ. ಹಾಗೆ HMTಗೆ ಇವತ್ತು ಅದು ನನಗೆ 11,000 ಕೋಟಿ ತರಬೇಕು ಅಂತ ಹೋರಾಟ ಮಾಡ್ತಾ ಇವತ್ತು ನಾನು ಇದ್ದಾರೆ. ಯಾಕೆ- ಹಾಗೆ ಮಂಡ್ಯದಲ್ಲಿ ಯಾಕೆ ನಾನು ಮಂಡ್ಯದಲ್ಲಿ ಕುಮಾರಸ್ವಾಮಿ 100 ಅವರ ಹತ್ರ ಎಕರೆ ಬದ್ಧತೆ ಜಾಗದಲ್ಲಿ ಇಂಡಸ್ಟ್ರಿ ತರಬೇಕು ನಿರೀಕ್ಷಿಸ್ತೀನಿ ಅಂತಿದ್ದಾರೆ. ಅಂತಂದ್ರೆ ಅವ್ರಿಗೆ ಆ ಬದ್ಧತೆ ಇರೋದ್ರಿಂದಲೇ. ಖಂಡಿತ. ಒಂದ್ ನಿಮಿಷ ಮಾಡೇ ಮಾಡ್ತಾರೆ. ನೀವು ಆತ್ಮಸಾಕ್ಷಿ ಡೌಟೇ ಬೇಡ. ಕೇಳಿಸ್ಕೊಳ್ಳಿ ಪ್ರದೀಪ್ ಅವರೇ, ನೀವು ತೀರಾ ಪೊಲಿಟಿಕ್ಸ್ ಮಾತಾಡೋ ಜನ ಅಲ್ಲ. ಯು ಆರ್ ಅ ವೆರಿ ಇಂಟೆಲೆಕ್ಚುಯಲ್ ಪರ್ಸನ್. ಟೆಲ್ ಮೀ, ನೀವು ಹೇಳಿ ಏನ್ ಅನ್ಯಾಯ ಆತ್ಮಸಾಕ್ಷಿ ಮಾಡಿದ್ದಾರೆ ಇದೆ. ಕುಮಾರಣ್ಣವರು ಈ ರಾಜ್ಯಕ್ಕೆ, ಈ ನೀವು- ರಾಜ್ಯದ ನೆಲ ಜಲ ನಾನು ಕುಸಿದಲ್ಲಿ ಕುಮಾರಣ್ಣ ಯಾವ ವಿಚಾರ ವಿಷಯದಲ್ಲಿ ಮಾತಾಡ್ತಾ ಇಲ್ಲ. ಯಾವತ್ತರ ರಾಜ್ಯ ಆಗಿದಾರ? ಆಗಿಲ್ಲ, ಆಗಬಾರ್ದು, ಬಡವರ ಪರ, ದೀನದಲಿತರ ಪರ, ಆಗಬಾರ್ದು, ಕಾರ್ಮಿಕರ ಪರ, ರೈತರ ಪರ. ಆಗಬಾರ್ದು. ಈ ರಾಜ್ಯದ ರಾಜ್ಯದ ವ್ಯಕ್ತಿಯ ಪರ ಕುಮಾರಣ್ಣ. ಡ್ಯಾಡೀಸ್ ಹೋಮ್ ಬರ್ತಿದೀವಿ ಅಂತ ಅನ್ನೋರು ಆ ಬದ್ಧತೆಯನ್ನು ಪ್ರದರ್ಶನ ಖಂಡಿತ ಮಾಡ್ಕೊಂಡು ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಆ ಬದ್ಧತೆ ಇದ್ರೆ ಕುಮಾರಣ್ಣರೊಬ್ಬರಿಗೆ. ಕಾಂಗ್ರೆಸ್ ಪಕ್ಷದಿಂದ ಮೇಡಮ್, ಕಾಂಗ್ರೆಸ್ ಕಾರ್ಯಕರ್ತ ಜಗನ್ನಾಥ್ ಅಂತೇಳಿ ರಾಜನಗರ ಅಸೆಂಬ್ಲಿಯಿಂದ ಮೇಡಮ್, ನನ್ನ ನೇರ 2 ಪಕ್ಷದವ್ರಿಗೂ JDS ಮತ್ತು BJPಗೆ ಮೇಡಮ್, ಇದರಿಂದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಿದೆಯಾ ಇಲ್ಲ ಅಂತ ಒಂದೇ ಉತ್ತರ ಕೊಡಲಿ ಸಾಕು, ಬೇರೆ ಏನು ಬೇಡ. ಕೇವಲ ಕರ್ನಾಟಕ ಮಾತ್ರ ಮಾಡಿದ್ದಾರೆ ಈ ಯೋಜನೆನ. ನೀವು ಕರ್ನಾಟಕದವರಲ್ಲ. ಡೆಮಾಕ್ರಸಿ ಸಂವಿಧಾನದ ಕೆಳಗಡೆ ಕೆಲಸ ಮಾಡ್ತೇವೆ, ಸಂವಿಧಾನ ಆಸೆಗಳ ಕೆಲಸ ಮಾಡ್ತಾ ಇದ್ದೀವಿ. ಉತ್ತರ ಕೊಡಿ. ಕೇವಲ ಒಂದು ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅಲ್ಲ ಇದು. ಇಡೀ ದೇಶಕ್ಕೆ ಅನ್ಯಾಯವಾಗಿ ಮಾಡಿರ್ತಕ್ಕಂಥ ಕಾನೂನೇ ಹೊರತು ಕೇವಲ ಒಂದು ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಹೌದು, ಹಾಗಾಗಿ ನಾವೆಲ್ಲರೂ ನಮ್ಮ ಕೂಡ ಪುತ್ರ ನಿಮ್ಮ ಎಕ್ಸ್ಪ್ಲನೇಷನ್ ಅಲ್ಲ ಸರ್, ಅನ್ಯಾಯ ಆಗಿದ್ಯಾ ಇಲ್ವಾ ಒಕ್ಕೂಟ ವ್ಯವಸ್ಥೆಗೆ? ಅನ್ಯಾಯ ಸರ್, ಇಲ್ಲಿ ಕೇಳಿ ಸರ್, ಅನ್ಯಾಯ ಆಗಿದ್ಯಾ ಇಲ್ವಾ? ಆರ್ಥಿಕ ಆಯ್ತು, ಕೇಳಿ, ಸರ್, ನನಗೆ ಕೊಡಿ. ಈ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದೆ ಅಂದ್ರೆ ಇಟ್ಕೊಂಡ್ಬಿಡಲ್ಲ ಸರ್, ಅದನ್ನ ಬೇರೆ ಬೇರೆ ಹಂತದಲ್ಲಿ ಬೇರೆ ರೀತಿಯಲ್ಲಿ ವಿನಿಯೋಗ ಮಾಡಿದೀವಿ. ನನ್ನ ಹೆಸರು ಆಶಾ ಅಂತ. ಎಲ್ಲರಿಗೂ ನಮಸ್ಕಾರ. ನಾನು BJP ಪಾರ್ಟಿಯವಳು. ಸಂವಿಧಾನಾತ್ಮಕ ಹುದ್ದೆಗಳಲ್ಲಿ ಅವರು ಕೂತಲ್ಲಿ ಅವರು ಅದಕ್ಕೆ ಅಡೆತಡೆಗಳು ಬರುತ್ತೆ ಅಂತ ಆದಲ್ಲಿ ಅದರ ಶಿಸ್ತನ್ನು ಕಾಪಾಡುವಂಥದ್ದು ರಾಜ್ಯಪಾಲರ ಒಂದು ಮುಖ್ಯವಾದ ಕರ್ತವ್ಯ, ಹಕ್ಕು ಹಾಗೂ ಕರ್ತವ್ಯ ಈ ಎಲ್ಲ ನಾಯಕರಿಗೂ ಇದೆ. ಅತ್ಯಂತ ಹೆಚ್ಚಿನ ಗೌರವಾನ್ವಿತ ಸ್ಥಾನದಲ್ಲಿರೋದು ರಾಜ್ಯಕ್ಕೆ ರಾಜ್ಯಪಾಲರು. ಅವರಿಗೆ ರಾಜ್ಯದ ಹಿತಾಸಕ್ತಿಗಳ ಬಗ್ಗೆ ಗಮನ ಇದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಅವರು ಸಜ್ಜನ ರಾಜಕಾರಣಿ, ಹಾಗೆ ಹಿರಿಯ ರಾಜಕಾರಣಿ. ಏನೋ ಬರೆದಿದ್ದನ್ನು ಓದಲಿಲ್ಲ ಅನ್ನೋ ಮಾತ್ರಕ್ಕೆ ಅವರು ಸರಿ ಇಲ್ಲ, ಅವರು ಏಜೆಂಟ್ರು ಅಂತ ನಾವು ಹೇಳೋಕ್ಕಾಗಲ್ಲ. ಸಂವಿಧಾನಾತ್ಮಕವಾಗಿ ಅವರನ್ನು ಕಳಿಸಿದ್ದಾರೆ. ನಮಸ್ತೆ ರಾಧಕ, ನಾನು ವೆಂಕಟರಾಮ್ ಅಂತ ನನ್ನ ಹೆಸರು. ಒಬ್ಬ ಸಾಂವಿಧಾನಿಕ ಹುದ್ದೆ ಇರ್ತಕ್ಕಂಥ ರಾಜ್ಯಪಾಲರನ್ನ ಅಡ್ಡಗಟ್ಟಿ ನಿಲ್ತಕ್ಕಂಥ ರೌಡಿಸಮ್ ಇದೆಯಲ್ಲ, ಈ ಕಾಂಗ್ರೆಸ್ ಸರ್ಕಾರ ಏನು ಜನಕ್ಕೆ ಏನು ಸಂದೇಶ ಕೊಡ್ತಾರೆ? ನಾನು ಸುಮಾಲಿನಿ ಅಂತ ಹೋರಾಟಗಾರ್ತಿ. ನಾನು ಯಾವ ಪಕ್ಷದ ಪರವಾಗೂ ಬಂದಿಲ್ಲ ಇಲ್ಲಿ. ನಾನು ಹೇಳ್ತಾ ಇರೋದೇನು ಅಂತಂದರೆ, ಇವತ್ತು ಯಾವ ಪಕ್ಷಗಳು ಬಂದರೂ ಕೂಡ ಏನಾದರೂ ಒಂದು ತೊಂದರೆಗಳು, ಆ ರಾಜ್ಯಪಾಲರು ಅವ್ರನ್ನ ಇದು ಮಾಡಿಕೊಂಡ್ರು, ಇವ್ರು ಇದನ್ನು ಮಾಡಿಕೊಂಡ್ರು, ಇವ್ರ ಪರವಾಗಿ ಮಾತಾಡಲಿಲ್ಲ, ಇವ್ರ ಪರವಾಗಿ ಮಾತಾಡಲಿಲ್ಲ, ಅಲ್ಲಿ ರಾಜಕೀಯ ವ್ಯಕ್ತಿಗಳು ಅಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಅವ್ರ ಬಟ್ಟೆ ಹರ್ಕೊಳ್ಳೋದು, ಇವ್ರ ಬಟ್ಟೆ ಹರ್ಕೊಳ್ಳೋದು, ಅವ್ರು ಇದೇನೋ ಹೇಳಿದ್ರು, ಆ ಪಕ್ಷ ಹಿಂಗಾಯ್ತು ಅನ್ನೋದು, ಬರೀ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೊರತು ಪ್ರಜೆಗಳಿಗೋಸ್ಕರ ಇಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನಂದೊಂದು ಕ್ವಶನ್ ಇಲ್ಲ. ನಾನು ನವೀನ್ ರೈ ಅಂತ, ನಾನು ಪಂಚಾಯತ್ ಮೆಂಬರ್. ನನ್ನ ಪ್ರಶ್ನೆ ಒಂದನೇದ್ದು, ನಾನು ಇದರ ರೈತರ ಪರವಾಗಿರುವ ನರೇಗಾವನ್ನು ರದ್ದುಪಡಿಸುವುದು ದೇವೇಗೌಡರಿಗೆ ಅಂತೂ ಖಂಡಿತವಾಗಿಯೂ ಮನಸ್ಸಿರಲಿಕ್ಕಿಲ್ಲ. 2 ಸ್ಥಾನ ಬಂದದರಲ್ಲಿ 1 ಮಂತ್ರಿ ಸಿಕ್ಕಿದೆ ಅಂತ ಹೇಳಿ ಇವತ್ತು ಕುಮಾರಸ್ವಾಮಿಯವರ ಈ ಕೇಂದ್ರ ಸರ್ಕಾರದ ಪರವಾಗಿದ್ದಾರೆ ಹೊರತು ಚಂದ್ರಬಾಬು ನಾಯ್ಡು ಅವರೇ ಅದನ್ನು ವಿರೋಧಿಸಿದ್ದಾರೆ. ನರೇಗಾ ಬೇಡ, ಇದು ಒಂದು ಪ್ರಾದೇಶಿಕ ಪಕ್ಷದ ತಾಕತ್ತದು. ಚಂದ್ರಬಾಬು ನಾಯ್ಡು ಇವ್ರಿಗೆ ಅದು ಇಲ್ಲ. ಇವ್ರಿಗೆ ಅಂದ್ರೆ 2 ಸ್ಥಾನ ಬಂದದ್ರಲ್ಲಿ 1 ಮಂತ್ರಿ ಸಿಕ್ಕಿದೆ, ಅದನ್ನು ಉಳಿಸಿಕೊಳ್ಳಕ್ಕೆ ಅದನ್ನು ಹೇಳಿ. ಎರಡನೇದು ಇನ್ನೊಂದು ಸಾಂವಿಧಾನಿಕವಾಗಿ ಮಂತ್ರಿಗಳನ್ನು ಗವರ್ನರೇ ಆಯ್ಕೆ ಮಾಡ್ತಾರೆ. ಆ ಪ್ರಥಮ ಅಧಿವೇಶನದಲ್ಲಿ ಸಚಿವ ಸಂಪುಟದಲ್ಲಿ ಅವರು ನೇಮಿಸಿದ ಮಂತ್ರಿಗಳು ಬರೆದಿಟ್ಟ ಭಾಷಣವನ್ನೇ ಮಾಡಬೇಕು. ಒಂದು ವೇಳೆ ಅವರಿಗೆ ಆ ಭಾಷಣದ ಮೇಲೆ ನಂಬಿಕೆ ಇಲ್ಲ ಅಂದರೆ ಅವರ ಮಂತ್ರಿಮಂಡಲದ ಮೇಲೆ ನಂಬಿಕೆ ಇಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ನನ್ನ ಹೆಸರು ಶೀಲಾ ಅಂತ. ಇಷ್ಟೆಲ್ಲ ನಡೀತಿದೆ ಗ್ರೌಂಡ್ ಲೆವೆಲಲ್ಲಿ. ನಾನು ಹೇಳ್ತಾ ಇರೋದು, ಬಾಂಗ್ಲಾದೇಶಿಗಳು ಇಷ್ಟು ಜನ ಸೇರ್ಕೊಂಡಿದ್ದಾರೆ ಎವ್ರಿ ಕನ್ಸ್ಟ್ರಕ್ಷನ್ ಸೈಟ್ಸಲ್ಲಿ. ಎಲ್ಲಿಂದ ಹೆಂಗ್ ಬಂದ್ರು ಮೇಡಮ್ ಅವರು ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದಾರೆ. ಭಾರತದ ಗಡಿಗಳನ್ನ ಕಾಯ್ತಾ ಇರೋರು ನಮ್ಮ ಅದೆಷ್ಟು ಇಂಚ್ ಎದೆ? 56 ಇಂಚು ಎದೆ ಮೋದಿ ಅವರು. ಅಂತಹ 56 ಇಂಚು ಮೋದಿ ಅವರ ಕಣ್ತಪ್ಸಿ ಹೆಂಗ್ ಬಂದ್ರು ಮೇಡಮ್ ಇವರು? ಮಮತಾ ಬ್ಯಾನರ್ಜಿ ಕಡೆಯಿಂದ ಬಿಟ್ಟಿದ್ದಾರೆ. ನಾವು ಅಲ್ಲಿಂದ ಕಲ್ಕಟ್ಟ, ಎಲ್ಲರೂ ಬಾಂಗ್ಲಾದೇಶದಿಂದಾನೇ ಬಂದ್ರು. ಬಾಂಗ್ಲಾದೇಶ, ವೆಸ್ಟ್ ಬೆಂಗಾಲ್ ಬಂದು ಬೆಂಗಳೂರಿಂದ ಬಂದು ಇಲ್ಲಿ ಪೂರಾ ಏರಿಯಾಲಿ ವೆಸ್ಟ್ ಬೆಂಗಾಲ್ ಇಂದಾನೇ ಬಂದ್ರು. ವೆಸ್ಟ್ ಬೆಂಗಾಲ್ ಗಡಿಗಳನ್ನ ಕಾಯೋದು ವೆಸ್ಟ್ ಬೆಂಗಾಲ್ ಅಲ್ಲ ಮೇಡಮ್, ಗಡಿಗಳಿಲ್ಲ. ಈ ದೇಶದ ಯೋಧರು ಅವರು ವೆಸ್ಟ್ ಬೆಂಗಾಲ್ ಯೋಧರು, ಕರ್ನಾಟಕ ಯೋಧರು, ತೆಲಂಗಾಣ ಯೋಧರು ಅಂತ ಇರಲ್ಲ ಮೇಡಮ್. ಇದು ನಮ್ಮ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಬಾಂಗ್ಲಾದೇಶರು ಒಳನುಸುಳಿದ್ದಾರೆ ಅಂದ್ರೆ
ಸುಮಾರು ವರ್ಷಗಳಿಂದ ಅಧಿಕಾರದಲ್ಲಿರೋದು ನರೇಂದ್ರ ಮೋದಿ. ಹೌದು. ಇನ್ನೊಂದು ಕಡೆ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹಾಗಾದ್ರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. BJP ಆಫೀಸಲ್ಲಿ ನಾನು ಸೀನಿಯರ್ ಕಾರ್ಯಕರ್ತಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ 56 ಇಂಚು ಅಂತ ಬಂದಾಗ ನಾನು ಮಾತಾಡ್ತಾ ಇದ್ದೀನಿ. 56 ಇಂಚು ಇರೋದಕ್ಕೇ ಇವತ್ತು ದೇಶ ಸುಭದ್ರವಾಗಿರೋದು. ಇಡೀ ಪ್ರಪಂಚನೇ ಮೋದಿಯವ್ರನ್ನ ಹೊಗಳ್ತಾರೆ, ಸುಮ್ಮನೆ ಹೊಗಳಲ್ಲ. ಅಮೇರಿಕ ಅಧ್ಯಕ್ಷನೇ ಮೋದಿಯವ್ರನ್ನ ಜಿ ಹುಜೂರ್ ಅಂತಾರೆ. ಅದೇ ಥರ ಇಡೀ G7 ಮೋದಿಯವ್ರ G7 ಮೋದಿಯವ್ರ ಕಂಡ್ರೆ ಯಾರೂ ಇಷ್ಟಪಡದೇ ಇರೋದಿಲ್ಲ. ಈ ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ, ಮೂರಕ್ಕೆ ಒಂದು ಅಂದ್ಕೊಂಡು 3 ರಾಜ್ಯದಲ್ಲಿ ಇದ್ದಾರೆ ಇವರು. ಸದ್ಯಕ್ಕೆ 3 ರಾಜ್ಯದಲ್ಲಿ ಇದ್ದಾರೆ. ಅದನ್ನ ಯಾವಾಗ ಕಿತ್ಕೊಂಡು ಹೋಗ್ತಾರೆ. ಬಿಸಿ ಸುದ್ದಿ ಪತ್ರಿಕೆಯಲ್ಲಿ ರಾಜ್ಯ ವರ್ಸಸ್ ರಾಜ್ಯಪಾಲ ಅದು ಒಂದು ಆರ್ಟಿಕಲ್ ಬರೆದಿದ್ದೆ. ರಾಜ್ಯದ ಹಿತಾಸಕ್ತಿಯನ್ನು ಕಾಯಬೇಕಾದ್ದು ರಾಜ್ಯಪಾಲರ ಕರ್ತವ್ಯ. ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಪ್ರಿನ್ಸಿಪಲ್ ಇರಬೇಕೆ ಹೊರತು ನಾನೇ ದೊಡ್ಡವನು ನೀನೇ ದೊಡ್ಡವನು ಅಂತ ಇರಬಾರ್ದು. ನನ್ನ ಪ್ರಕಾರ ರಾಜ್ಯಪಾಲರ ಹುದ್ದೆನೇ ಒಂದು ವೇಸ್ಟು. ಯಾವ ರಾಜ್ಯದಲ್ಲೂ ರಾಜ್ಯಪಾಲರೇ ಇರ್ಕೂಡ್ದು. ಡೈರೆಕ್ಟ್ ಪ್ರೆಸಿಡೆಂಟ್ಗೆ CM ರಿಪೋರ್ಟ್ ಮಾಡಬೇಕು. ಮೇಡಮ್, ಇವಾಗ ಈ ಸಬ್ಜೆಕ್ಟ್ ವಾಪಸ್ ಬಂತು ಅಂತ ಹೇಳಿದ್ರೆ ಇದರಲ್ಲಿ 3-4 ವಿಚಾರ ಮತ್ತೆ ಮಾತಾಡಬೇಕಾಗಿದೆ. ಒಂದು ವಿಧಿ 163 ಅದರ ಪ್ರಕಾರ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ರಾಜ್ಯಪಾಲರು ಕೂಡ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರು ಇರ್ತಾರೆ ಅವರ ಹೇಳಿದ ದೃಷ್ಟಿಕೋನದಿಂದನೇ ಅವ್ರು ಮಾತಾಡಬೇಕಾಗುತ್ತೆ. ಏನಕ್ಕೆ ಆರ್ಟಿಕಲ್ 176 ಪ್ರಕಾರ ರಾಜ್ಯಪಾಲರು ಮೊದಲನೇ ಬಾರಿ ಅಂದರೆ ವಾರ್ಷಿಕವಾಗಿ ಮೊದಲನೇ ಬಾರಿ ಮಾತಾಡೋ ಸಂದರ್ಭದಲ್ಲಿ ಅವರು ಮಾತಾಡಬೇಕಾಗಿರುವಂಥದ್ದು ಯಾವ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಅಡ್ವೈಸ್ ಕೊಡುತ್ತೆ ಅದ್ರ ಮೇಲೆ ಮಾತಾಡಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಯಾವ್ದು ಮಾತಾಡೋದಕ್ಕೆ ಅವಕಾಶ ಇಲ್ಲ. ಮಾತಾಡಿ ಕೊನೆಗೆ ಅವ್ರ ಪ್ರೆಸ್ ನೋಟ್ ನನಗೆ ಇಷ್ಟ ಇರಲಿಲ್ಲ, ಆದ್ರೂ ನಾನು ಮಾತಾಡಿದ್ದೀನಿ ಅಂತ ಒಂದು ಪ್ರೆಸ್ ರಿಲೀಸ್ ಹೇಳ್ಬೋದಿತ್ತು, ಅಧಿಕಾರ ಅವರಿಗೆ. ಅದು ಮಾಡಲಿಲ್ಲ. ಒಂದು. ಎರಡನೇ ವಿಚಾರ ಅಂತ ಹೇಳಿದ್ರೆ ಆರ್ಟಿಕಲ್ 258 ಪ್ರಕಾರ ಪ್ರತಿಯೊಂದು ಅಲೋಕೇಶನ್ ಯಾವುದಿದೆ ಅಂದರೆ ಇವಾಗ ಯಾವ ಹಂಚಿಕೆ ಆಗಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ಅದು ರಾಜ್ಯ ಸರ್ಕಾರವನ್ನು ಮಾತಾಡಿ ಆಮೇಲೆ ಮಾಡಬೇಕಾಗುತ್ತೆ. ಕನ್ಸಲ್ಟೇಷನ್ ಇರಬೇಕಾಗುತ್ತೆ. ಕನ್ಸಲ್ಟೇಷನ್ ಆಗಲಿಲ್ಲ VBG ರಾಮ್ಜಿ ಬಿಲ್ಲಲ್ಲಿ. ಯಾವ ರಾಜ್ಯ ಸರ್ಕಾರದ ಜೊತೆನೂ ಕನ್ಸಲ್ಟೇಷನ್ ಆಗಲಿಲ್ಲ. ಆಗದೇ ಮಾಡಿರೋಂಥ ಒಂದು ಕೆಲಸ ಇದು. ಎರಡನೇದು. ಮೂರನೇದು ಅಂತ ಹೇಳಿದರೆ ಈ ಎಂಟೈರ್ ವಿಚಾರದಲ್ಲಿ ಇವಾಗ ಡಿಮಾಂಡ್ ಬೇಸ್ಡ್ ಇರುತ್ತೆ. ಯಾವ ನಮ್ಮ ಬೇಡಿಕೆ ಮೇಲೆ ಇರುವಂಥ ಒಂದು ನರೇಗಾ ಇದ್ದಿದ್ದು ಇವಾಗ ಏನಾಗಿದೆ ಅಂತ ಹೇಳಿದರೆ ಪೂರೈಕೆ ಆಧಾರಿತವಾಗಿ ಇರುವಂಥದ್ದು. ಸೊ ಅದಕ್ಕೋಸ್ಕರ ಇವತ್ತು ಯಾವುದೇ ಒಬ್ಬ ಲೇಬರ್ ಬಂದು ನನಗೆ ಕೆಲಸ ಕೊಡಿ ಅಂತ ಕೇಳುವಂಥ ಪ್ರಮೇಯ ಬರೋದಿಲ್ಲ. ಆಯಿತಾ? ಇವಾಗ ಆ ಸ್ಕೀಮ್ ಅಡಿ ಬಂದರೆ ಪರವಾಗಿಲ್ಲಪ್ಪ ನೀನು ಬರ್ಬೋದು ಅಂತ ಹೇಳ್ತಾರೆ. ಸೊ ಯಾರಿಗೆ ಇದರಿಂದ ಯಾರಿಗೆ ಪೆಟ್ಟು ಬೀಳುತ್ತೆ ಅನ್ನೋಂಥದ್ದು ಇವತ್ತು ರಾಜ್ಯದ ಜನ ಇವತ್ತು ನಿರ್ಣಯ ಮಾಡಬೇಕಾಗುತ್ತೆ. ಸೊ ಹೀಗೆ 4-5 ವಿಚಾರಗಳಿವೆ. ಇದು ತುಂಬ ಪ್ರಮುಖವಾದ ವಿಚಾರಗಳು. ಪ್ರತಿಯೊಬ್ಬ ನಾಗರಿಕನಿಗೂ ಇದು ಅಳವಡಿಸುತ್ತೆ. ಸೊ ಆ ಕಾರಣದಿಂದ ಇವತ್ತು ಭಾರತೀಯ ಜನತಾ ಪಕ್ಷದವರಾಗಿ ಕೊರೋನಾ ಟೈಮಲ್ಲಿ ಸರ್ ಬಡವರ ಕೈ ಹಿಡಿದಂತೆ ಇದೇ ಕಾರ್ಯಕ್ರಮ. ಇದರ ಬಗ್ಗೆ ನರೇಂದ್ರ ಮೋದಿ ಅವರು ಕೂಡ ಮಾತಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳುವಂತಿಲ್ಲ. ಬಟ್ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಕೂಡ ರಾಮ ಕೃಷ್ಣ ಇಂಥದ್ದು ಸೇರಿಸುವಂಥದ್ದು. ಇವಾಗ ಹನುಮಂತನಿಗೆ ತನ್ನ ಒಂದು ಶಕ್ತಿ ಇರುತ್ತೆ. ತುಂಬ ವಿಚಾರದಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿ ಅವರು ಕೂಡ ರಾಮನ ಭಕ್ತನೇ. ಸಾಯೋ ಸಂದರ್ಭದಲ್ಲಿ ಹೇ ರಾಮ್ ಅಂತಲೇ ಹೇಳಿದು ಸತ್ತಿದ್ದು. ಅಂಥ ವ್ಯಕ್ತಿಯ ಹೆಸರು ತೆಗೆದಾಕ್ಬಿಟ್ಟು ಇವತ್ತು ರಾಮನ ಹೆಸರೇನೆ ಹಾಕ್ತೀನಿ, ರಾಮ್ ಬಾಣ ಎಲ್ಲದಕ್ಕೂ ಅಂತ ಹೇಳಿದ್ರೆ ಆಗೋದಿಲ್ಲ. ಒಂದೊಂದಕ್ಕೆ ಹನುಮಂತನ ಬಾಣನೂ ಆಗುತ್ತೆ, ಒಂದೊಂದಕ್ಕೆ ಮಹಾತ್ಮ ಗಾಂಧಿ ಬಾಣನೂ ಆಗುತ್ತೆ. ಅದೇನು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಈ ಪ್ರದೇಶ ಅಂದರೆ ರೂರಲ್ ಎಕಾನಮಿಗೆ ಯಾವತ್ತೂ ಕೂಡ ಅವ್ರು ಆದ್ಯತೆ ಕೊಡ್ತಾಯಿದ್ರು. ಯಾವತ್ತೂ ಕೂಡ ಮಹಾತ್ಮ ಗಾಂಧಿ ಮಾತಾಡ್ತಿದ್ದು ರೂರಲ್ ಸೆಕ್ಟರ್ ಬಗ್ಗೆನೇ. ಅದನ್ನು ಬಿಟ್ಟು ಇವತ್ತು ಅದು ಹೆಸರೇ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವುದೇ ಒಬ್ಬ ಇವಾಗ ಪ್ರಧಾನಮಂತ್ರಿ ಕೂಡ ಎಲ್ಲೇ ಹೋದರೂ ಕೂಡ ಫಸ್ಟು ಮಹಾತ್ಮ ಗಾಂಧಿ ಹೆಸರೇ ಹೇಳ್ತಾರೆ. ಆದರೆ ಅವ್ರ ಹೆಸರು ಯಾಕೆ ತೆಗಿತಾರೆ? ಸೊ ಇದು ಭಾರತೀಯ ಜನತಾ ಪಕ್ಷದವರು ಆನ್ಸರ್ ಮಾಡಬೇಕಾಗುತ್ತೆ. ನಮ್ಮ ಜನ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಈಗ ನಿನ್ನೆ ಸದನದಲ್ಲಿ ನಡೆದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಮಾಜಿ ಅಡ್ವೊಕೇಟ್ ಜನರಲ್ಗಳು ಮತ್ತು ಅನೇಕ ಸಂವಿಧಾನ ತಜ್ಞರು ಸಹ ಈ ಬಗ್ಗೆ ಮಾನ್ಯ ರಾಜ್ಯಪಾಲರು ತಮ್ಮ ಹೊಣೆಗಾರಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಗಿದ್ರೂ ಇವಾಗ ಈ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡುವಂಥದ್ದು ಇದ್ದೇ ಇದೆ. ಮತ್ತು ಅದನ್ನು ಪ್ರಶ್ನೆ ಮಾಡಿದ್ರೂ ಸಹ ಅಂತಿಮವಾಗಿ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸುವಂಥ ಒಂದು ಸ್ಪಷ್ಟವಾದಂಥ ನಿರ್ದೇಶನ ಅಲ್ಲಿಂದಲೇ ಬರುವಂಥದ್ದು ನಡೆಯುತ್ತೆ ಅನ್ನುವಂಥದ್ದು ಒಂದು. ಮತ್ತು ಈ ಹಿಂದೆ
ಮನ್ರೇಗಾಗೆ ಸಂಬಂಧಪಟ್ಟಂಥ ವಿಚಾರಗಳೇನಿತ್ತಲ್ಲ, ಈ ಮನ್ರೇಗಾದಲ್ಲಿ ಏನಿತ್ತಲ್ಲ ಮಿಸ್ಮ್ಯಾನೇಜ್ಮೆಂಟ್ ಮಾಡುವಂಥದ್ದು, ಹೈಲಿ ಕರಪ್ಷನ್ ಇರ್ತಕ್ಕಂಥದ್ದು, ಆಮೇಲೆ ಕಾಲಕ್ಕೆ ಇವರಿಗೆ ಏನು ವೇಜಸ್ಸು ಮತ್ತೆ ಸಿಗ್ತಾ ಇರಲಿಲ್ವಲ್ಲ, ವೆಂಕಟೇಶ್ ಅವರೇ, ಅದನ್ನೇ ಹೇಳ್ಬೇಡಿ. ಅವರು ಪ್ರಮುಖವಾಗಿ ಇದನ್ನ ನಾಲ್ಕು ವಿಚಾರ ಹೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಿ. ವಿ ಬಿ ರಾಮ್ಜಿಯಲ್ಲಿ ಇಂಥದಕ್ಕೆಲ್ಲಕ್ಕೂ 100% ಕಡಿವಾಣ ಹಾಕಿದ್ದಾರೆ. ಹಾಗಾಗಿ ಇದು ಉತ್ತಮವಾದಂತ ವೆಂಕಟೇಶ್ ಅವರೇ, ಕಾಯ್ದೆ. ನಿಮ್ಗೆ ಬಹಳ ಸಿಟ್ಟು ಬರುತ್ತೆ ನಿಮ್ಗೆ ಇಷ್ಟ ಆಗದೆ ಇರೋ ಪ್ರಶ್ನೆ ಕೇಳಿದ್ರೆ. ನಾನು ಕೇಳಿದ ಪ್ರಶ್ನೆ, ಈ ಯೋಜನೆಗೆ ಕೇಂದ್ರ ಸರ್ಕಾರ ಮೊದಲು 90% ಹಣ ಹಾಕ್ತಿತ್ತು, ರಾಜ್ಯ ಸರ್ಕಾರ ಬರೀ 10% ಹಾಕ್ತಿತ್ತು. ಈಗ ಬದಲಾದ ಕಾನೂನಲ್ಲಿ ಕೇಂದ್ರ ಸರ್ಕಾರ ಬರೀ 40% ಭ್ರಷ್ಟಾಚಾರಕ್ಕೆ ನೀವು ಕಡಿವಾಣ ಹಾಕಿ. ಕೇಳಿಸ್ಕೊಳ್ಳಿ, 40% ಹಾಕುತ್ತೆ, 60% ರಾಜ್ಯ ಸರ್ಕಾರ ಹಾಕಬೇಕು. ಸೊ ಮೋದಿಯವ್ರು ಹೇಳೋದು, ನಿಮ್ಗೆ ರಾಜ್ಯಕ್ಕೆ ನಾನು ಕಡಿಮೆನೇ ಕೊಡ್ತೀನಿ, ನೀವು ಭ್ರಷ್ಟಾಚಾರದ ಹಣನ ಇದ್ರೊಳಗೆ ಹಾಕ್ಕೊಳ್ಳಿ ಅಂತ. ಯಾಕೆ ಹಂಗೆ ಹೇಳ್ತಾರೆ ಮೋದಿಯವರು? ಅಂದರೆ ರಾಜ್ಯದ ಬಗ್ಗೆ ಅವ್ರಿಗೆ ಕನ್ಸರ್ನ್ ಇಲ್ವಾ? ಅಲ್ಲ, ರಾಜ್ಯದ ಬಗ್ಗೆ ಕನ್ಸರ್ನ್, ನಾವು ಅನ್ಯಾಯ ಮಾಡ್ತೀವಿ, ನೀವು ಬೇಕಾದ್ರೆ ಭ್ರಷ್ಟಾಚಾರ ಕಡಿಮೆ ಮಾಡ್ಕೊಂಡು ಹಣ ಹಾಕೊಳ್ಳಿ ಅಂದ್ರೆ ಅದನ್ನ ಹೇಳೋದಕ್ಕೆ ಅವ್ರು ಯಾರು ಸರ್? ಅದನ್ನ ಹೇಳೋದಕ್ಕೆ ಅವ್ರು ಯಾರವರು ಹೇಳಕ್ಕೆ? ರಾಜ್ಯದಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 100% ಗ್ರಾಂಟ್ ಅಲ್ಲಿ ಬೇರೆ ಬೇರೆ ಯೋಜನೆಗಳು ಬರ್ತಾ ಇದಾವಲ್ಲ, ಅದ್ರ ಬಗ್ಗೆ ಕಾಂಗ್ರೆಸ್ ಮಾತಾಡ್ಬೇಕಲ್ಲ, ನೀವು ಮಾತಾಡ್ಬೇಕಲ್ಲ. ಅಲ್ಲ, ಒಂದ್ ನಿಮಿಷ. ನಾಳೆ ರಾಜ್ಯಕ್ಕೊಂದು ಭೀಕರ ಪ್ರವಾಹ ಬರುತ್ತೆ, ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ, ಕಡಿಮೆ ಅನುದಾನ ಕೊಡ್ತಾರೆ. ಯಾಕೆ ಕೇಂದ್ರ ಕಡಿಮೆ ಅನುದಾನ ಕೊಟ್ಟಿದೆ ಪ್ರವಾಹಕ್ಕೆ ಪರಿಹಾರ ಅಂದ್ರೆ? ನಿಮ್ದು ಭ್ರಷ್ಟಾಚಾರ ಕಡಿಮೆ ಮಾಡ್ಕೊಂಡು ಅದಕ್ಕೆ ಹಾಕೋಬಿಡಿ ಅಂದ್ರೆ ಏನ್ರಿ ಒಕ್ಕೂಟ ವ್ಯವಸ್ಥೆ? ಏನಪ್ಪ 5 ಲಕ್ಷ ರೂಪಾಯಿ ಅವ್ರು ಕೊಟ್ಟಂತದ್ದು, ಆಟೋಮೆಟಿಕ್ ಆಗಿ ಅವ್ರು ಕೊಟ್ಟಂತದ್ದು, ಅದು ಅವರ ಬದ್ಧತೆ, ಆಯ್ತು ಬಿಡಿ. ಅದು ಅವರ ಕಮಿಟ್ಮೆಂಟ್. 33% ಮಹಿಳೆಯರಿಗೆ ಕಡ್ಡಾಯವಾಗಿ ಕೊಡಬೇಕು. ಆದರೆ ಈಗ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಈ ಯೋಜನೆಯಲ್ಲಿ. 33% ರಿಸರ್ವೇಷನ್ ಬಗ್ಗೆ ಖಂಡಿತ ನಾವು ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ದೇವೇಗೌಡರು ಅದನ್ನು ಪ್ರಸ್ತಾಪ ಮಾಡಿದಂಥವ್ರು ಲೋಕಸಭೆಯಲ್ಲಿ. ಸೊ ಹಾಗಾಗಿ 33% ಕೊಡಬೇಕು, ಯಾಕೆಂದರೆ ವುಮೆನ್ ಎಂಪವರ್ಮೆಂಟ್ ಆಗಬೇಕು. ಅದ್ರ ಬಗ್ಗೆ ನನಗೆ ಯಾವುದೇ ಇದಿಲ್ಲ, ಆಗಲೇಬೇಕು, ಅವ್ರಿಗೆ ಕೊಡಬೇಕು, ಅದ್ರ ಬಗ್ಗೆ ಡೌಟೇ ಇಲ್ಲ. 90-40 90-10-60-40 ಅದ್ರ ಬಗ್ಗೆನೂ ಮಾತಾಡ್ತೀನಿ. ಅದಕ್ಕಿಂತ ಮಾತಾಡ್ಬಿಡಿ, ಆಮೇಲೆ ಅದನ್ನ ಮಾತಾಡಿರಂತೆ. ಆಯ್ತು. 90-10 ಬಗ್ಗೆ ಕೊಟ್ಟಿರೋದ್ರ ಬಗ್ಗೆ ನಾನು ಆಗಲೇ ಪ್ರಸ್ತಾಪ ಮಾಡಿದೆ ನಿಮಗೆ. ಕೇಂದ್ರ ಸರ್ಕಾರ ತೆಗೆದುಕೊಳ್ತಕ್ಕಂಥ ಎಲ್ಲ ತೀರ್ಮಾನಗಳು ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾದದಲ್ಲ. ಇದು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯ, ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಬೇರೆ ಬೇರೆ ಸ್ಟ್ರಕ್ಚರ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿದೆ. ಸ್ವತಃ ಮೈತ್ರಿ ಪಕ್ಷವಾದಂತಹ ಚಂದ್ರಬಾಬು ನಾಯ್ಡು ಅವರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಅವರಿಗೆ ತಮ್ಮ ಜನರ ಪರ ಕಾಳಜಿ ಇದೆ. ಒಂದು ರಾಜ್ಯ ಸರ್ಕಾರವಾಗಿ ತಮ್ಮ ಮೇಲೆ ಬೀಳುವಂತಹ ಬರೆಯ ಪರಿಜ್ಞಾನ ಇದೆ. ಖಂಡಿತ. ಹಾಗಾಗಿ ಒಂದು ಪ್ರಾದೇಶಿಕ ಪಕ್ಷವಾಗಿ JDS ಕೂಡ ನಮ್ಮ ರಾಜ್ಯದ ಜನರ ಮೇಲೆ ಬೀಳುವಂತ ಬರೆಯ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ, ಸಾಕು ಇದೇ ಪುಣ್ಯ ಅಂತ ಚಂದ್ರಬಾಬು ನಾಯ್ಡು ತೋರಿಸುವಂತಹ ಆ ಒಂದು ಪ್ರತಿರೋಧ ಯಾಕೆ ಕುಮಾರಸ್ವಾಮಿ ಅವರು ತೋರಿಸಲ್ಲ? ಖಂಡಿತ ಫೆಡರೇಷನ್ ಸಿಸ್ಟಮ್ ಅಲ್ಲಿ ನಾವು ಅವ್ರ ಜೊತೆ ಅಲಯನ್ಸ್ ಇದೀವಿ. ಸೊ ನಾವು ಖಂಡಿತ ನಮ್ಮ ಪ್ರಯತ್ನವನ್ನ ಖಂಡಿತ ಪ್ರಾಮಾಣಿಕವಾಗಿ ನರೇಂದ್ರ ಮೋದಿ ಅವ್ರ ಜೊತೆ, ಅಮಿತ್ ಶಾ ಅವ್ರ ಜೊತೆ ಕೂತು ಮಾತಾಡಿ ಪರಿಹರಿಯುವ ಎಲ್ಲ ಪ್ರಯತ್ನವನ್ನ ಸರ್ ಸನ್ಮಾನ್ಯ ಕುಮಾರಣ್ಣವ್ರು ಮಾಡ್ತಾರೆ. ಮತ್ತು ನಮ್ಮ ಸ್ನೇಹಿತರು ಗ್ರಾಮ ಪಂಚಾಯತ್ ಮೆಂಬರ್ ಹೇಳಿದ್ರು, ಫಸ್ಟ್ ನಿಮಗೆ ಜ್ಞಾಪಕ ಇರಲಿ, 1985ರಲ್ಲಿ ದೇವೇಗೌಡರು ನೀರಾವರಿಯಲ್ಲಿ ಮಿನಿಸ್ಟರ್ ಆಗಿದ್ದಾಗ 200 ಕೋಟಿ ರೂಪಾಯಿ ನನ್ನ ಇಲಾಖೆಗೆ ಕೊಟ್ಟಿಲ್ಲ ಅಂದ್ರೆ ರಾಜೀನಾಮೆ ಬಿಸಾಕ್ತೀನಿ ಅಂತ ರಾಜೀನಾಮೆ ಬಿಸಾಕಿ ಹೊರಗಡೆ ನಡೆದು ಹೋದಂತವರು ಸನ್ಮಾನಿಸಿದ ದೇವೇಗೌಡರು. ಸನ್ಮಾನ್ಯ ದೇವೇಗೌಡರು ಕೇಳಿಸ್ಕೊಳ್ಳಿ, ಹೇಳ್ಬಿಡ್ತೀನಿ. 1997 ಪ್ರಧಾನಮಂತ್ರಿ ಆದಂತ ದೇವೇಗೌಡರು ತನ್ನ ರಾಜೀನಾಮೆಯನ್ನು ಬಿಸಾಕಿ ಹೊರ ನಡೀತಾ ಇರ್ತಕ್ಕ ಸಂದರ್ಭದಲ್ಲಿ, ಭಾಷಣವನ್ನು ಮಾಡಿದ ಸಂದರ್ಭದಲ್ಲಿ ಅವತ್ತಿನ ವಾಜಪೇಯಿ ಅವರು ಒಂದು ಚೀಟಿ ಬರ್ದು ಕಳಿಸ್ತಾರೆ, ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ. ನಿಮ್ಮ ಸಪೋರ್ಟ್ ನನಗೆ ಅವಶ್ಯಕತೆ ಇಲ್ಲ ಅಂತೇಳಿ ಹೊರಗಡೆ ನಡೆದಂತರು ದೇವೇಗೌಡರು. ಒಂದೇ ಒಂದು ಮಿನಿಸ್ಟ್ರಿಗೋಸ್ಕರ ಯಾರ ಜೊತೆ ರಾಜಿ ಆಗುವಂತಹ ಮರ್ಜಿ ಆಗುವಂತಹ ಗುಣ ದೇವೇಗೌಡರ ಕುಟುಂಬಕ್ಕೆ ಇಲ್ಲ. ಅದು ನಿಮ್ಗೆ ಜ್ಞಾಪಕ ಇರಲಿ. ಮತ್ತೆ 2018ರಲ್ಲಿ ನಿಮ್ ಜೊತೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗಲೂ ಅಷ್ಟೇ ಈ ಸರ್ಕಾರನ ಬೀಳಿಸ್ತಾರೆ ಅಂತ ಗೊತ್ತಿದ್ರು ಕೂಡ ಅಮೆರಿಕಕ್ಕೆ ಹೋದಂಥವ್ರು ಸನ್ಮಾನ್ಯ ಕುಮಾರಣ್ಣವರು, ಎದುರದೆ ಹೊರಗಡೆ ಬಂದಂಥವ್ರು ಕುಮಾರಸ್ವಾಮಿ ಅವರು. ನಿಮಗೆ ಅದ್ರ ಎಲ್ಲ ಮಾಹಿತಿ ಇರಲಿ ಅಂತ ಹೇಳ್ತಾ, ಜೊತೆಗೆ ನಾನು ಇನ್ನೂ 2-3 ಪ್ರಸ್ತಾಪ ನಮ್ಮ ಸರ್ ಹೇಳಿದ್ರು. 163 ಕಾಯ್ದೆ ಬಗ್ಗೆ ಹೇಳಿದ್ರು. 163ರಲ್ಲಿ ಕರೆಕ್ಟಾಗಿ ಕ್ಲಿಯರ್ ಆಗಿದೆ. ವಿವೇಚನಾಧಿಕಾರವನ್ನ ಇನ್ಹೆರಿಟೆನ್ಸ್ ಪವರ್ ರಾಜ್ಯಪಾಲರಿಗಿದೆ. ಹಾಗಾಗಿ ಅವರು ಭಾಷಣವನ್ನ ಓದಲೇಬೇಕು ಅಂತ ಕಡ್ಡಾಯವಾಗಿ 163 ಕಾಯ್ದೆ ಹೇಳಲ್ಲ. 163 ಕಾಯ್ದೆಯಲ್ಲಿ ಅವರು ಯಾವ ರೀತಿ ನಿರ್ಣಯವನ್ನು ಮಾಡಬೇಕು ಆ ನಿರ್ಣಯವನ್ನು ಮಾಡಿದ್ದಾರೆ. ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಚರ್ಚೆಯನ್ನು ಮಾಡಬೇಕಾದಂತ ಕಾಂಗ್ರೆಸ್ ಸರ್ಕಾರ ಪಲಾಯನವನ್ನು ಮಾಡಿದೆ. ಹಾಗಾಗಿ ಇದರ ಹೊಣೆಯನ್ನು ಕಾಂಗ್ರೆಸ್ ಸರ್ಕಾರ ಹೊರಬೇಕು ಅಂತ ನಾನು ಹೇಳ್ತೀನಿ. ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದಂತೂ ಸತ್ಯ, ಯಾವ ಉದ್ದೇಶಕ್ಕಾಗಿ ಇವತ್ತು ಅಧಿವೇಶನವನ್ನು ಕರೆದಿದ್ದಾರೋ ಆ ಉದ್ದೇಶ ಈಡೇರಬೇಕು. ಅಧಿವೇಶನಗಳಂದರೆ ಜನರ ಆಶೋತ್ತರಗಳ ಬಗ್ಗೆ ಚರ್ಚೆ ಮಾಡೋದು, ಜನರಿಗೆ ಮಾರಕವಾದಂಥ ಪೂರಕವಾದಂಥ ಕಾಯ್ದೆ ಕಾನೂನುಗಳ ಬಗ್ಗೆ ಮಾತಾಡೋದು. ರಾಜ್ಯಪಾಲರು ಭಾಷಣ ಮಾಡಿದ್ರೆಷ್ಟು, ಮಾಡದಿದ್ರೆ ಎಷ್ಟು. ರಾಜ್ಯಪಾಲರು ಭಾಷಣ ಮಾಡೋದ್ರಿಂದ, ಮಾಡದೇ ಇರೋದ್ರಿಂದ ಈ ರಾಜ್ಯದ ಜನರಿಗೆ ಕಿಂಚಿತ್ತೂ ಏನೂ ತೊಂದರೆ ಇಲ್ಲ, ಏನೂ ಲಾಭ ಇಲ್ಲ. ಹೀಗಾಗಿ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು ಆಗಲ್ಲ. ರಾಜ್ಯ ಸರ್ಕಾರಕ್ಕೆ ಹೊಣೆಗಾರಿಕೆ ಇದೆ. ಹೀಗಾಗಿ ರಾಜ್ಯಪಾಲರು 2 ಮಾತು ಮಾತಾಡ್ತಾರೆ, ಆಮೇಲೆ ಹೋಗಿ ಲೋಕಭವನದಲ್ಲಿ ಕೂತ್ಕೋತಾರೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಜನಪರವಾಗಿರಬೇಕು. ಎಸ್ಪೆಷಲಿ ಇಂತಹ ಬಿಲ್ಗಳಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಜನರಿಗೆ ಮೋಸ ಆಗ್ತಾ ಇದೆ ಅಂದರೆ ಪಕ್ಷಾತೀತವಾಗಿ ಎಲ್ಲರೂ ಮಾತಾಡಬೇಕು. BJP ಆಯಿತು, JDS ಆಯಿತು, ಕಾಂಗ್ರೆಸ್ ಆಯಿತು, ಇದರಲ್ಲೂ ರಾಜಕೀಯ ಮಾಡಿದರೆ ಜನ ನಿರ್ಧಾರ ಮಾಡ್ತಾರೆ. ಇದು ಇದರಿಂದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.